ಒಂದು ಅದ್ಭುತವಾದಂತ ಅವಕಾಶ ಕೊಟ್ಟಿರುವಂತ ಮಹಾವತಾರ್ ಫೌಂಡೇಶನ್ ಅವ್ರಿಗೂ, ಆ ಟೀಮ್ ಎಲ್ಲರಿಗೂ, ಹಾಗೆ ಈ ಜೂಮ್ ನಲ್ಲಿ ಇರೋವ್ರಿಗೂ ನೋಡೋವ್ರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ನನ್ನ ಗುರುಗಳು ಪತ್ರಿಜಿ ಅವರಿಗೂ ಪಾದಾಭಿವಂದನೆ ಮಾಡ್ತಾ, ಹಾಗೆ ಅಮ್ಮ ಸ್ವರ್ಣಮಾಲ ಪತ್ರಿ ಮೇಡಮ್ ಅವ್ರಿಗೂ ಪಾದಾಭಿವಂದನೆ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಗೀತಾ, ಬಳ್ಳಾರಿದಿಂದ ಮಾತಾಡ್ತಾ ಇದ್ದೀನಿ. ಈ ಒಂದು PSSM ಸೊಸೈಟಿ ಇದು ಬರಕ ಮುಂಚೆ ಇದೆಲ್ಲ ಏನು ಗೊತ್ತಿಲ್ಲ ರೀ ನನಗೂ. ಧ್ಯಾನ ಎಂಬುದು ಮಾತು ನಾನು ಪೂಜೆನಲ್ಲಿ ಕೇಳ್ಕೊಂತ ಇದ್ದೆ. ಆದ್ರೆ ಹೇಳ್ತಾ ಇದ್ರು ನಾನು ಆ ದೀಕ್ಷೆ ತಗೊಂಡಿದ್ದೀನಿ, ದೊಡ್ಡವರು ಎಲ್ಲ ಹೇಳ್ತಿದ್ರು ನಾನು ಆ ದೀಕ್ಷೆ ತಗೊಂಡಿದ್ದೀನಿ, ಅಲ್ಲಿ ಸ್ವಲ್ಪ ಧ್ಯಾನ ಮಾಡಿಸ್ತಾರೆ, ಈ ತರ ಕೇಳ್ತಾ ಇದ್ದೆ. ಆಮೇಲೆ ಪೂಜೆನಲ್ಲಿ ನಮ್ಗೂ ಪಾರಾಯಣನಲ್ಲಿ ಎಲ್ಲನಲ್ಲಿ ಇವಾಗ ಸ್ತೋತ್ರಗಳನ್ನಲ್ಲಿ ಮಂತ್ರಗಳನ್ನಲ್ಲಿ ಎಲ್ಲಾನು ಧ್ಯಾನಂ ಸಮರ್ಪಯಾಮಿ ಅನ್ನೋದೊಂದು ಕೇಳಿಸ್ಕೊಂತ ಇದ್ದೆ ನಾನು. ಆದ್ರೆ ಯಾವಾಗೋ ಒಂದ್ಸಾರಿ ಅದು ನನ್ನ ಜೀವನನೇ ಆಗುತ್ತೆ ಅನ್ನೋದು ನನ್ಗೆ ಗೊತ್ತಿದ್ದಿಲ್ಲ ರೀ. ಒಂದು ಧ್ಯಾನದ ಬಗ್ಗೆ ಅವಗಾಹನೆ ಇಲ್ಲ. ಅಂದ್ರೆ ಆ ಮಂತ್ರಗಳನ್ನಲ್ಲಿ ಲಾಸ್ಟ್ಗೆ ಬರದೆ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳ್ತಿದ್ರು. ಅಂದ್ರೆ ಅದೇನೋ ಒಂದು ಮಹತ್ತರವಾದಂಥದ್ದು, ಯೋಗಿಗಳು ಮಾಡತಕ್ಕಂಥದ್ದು. ಅಂದ್ರೆ ಒಂದು ಏಜ್ ಆಗಿ ಇನ್ನೇನಿಲ್ಲಪ್ಪ ಆ ದೀಕ್ಷೆನಲ್ಲಿ ಹೋಗಿರುವಂತವ್ರು ಮಾಡೋದು ಅದು ಅನ್ಕೊಂತ ತಿಳ್ಕೊಂತಿದ್ದೆ ನಾನು. ಇವತ್ತು ಆ ಧ್ಯಾನ ಅಂದ್ರೇನೆ ನನ್ ಕಣನಲ್ಲಿ ಆ ಧ್ಯಾನ ಎಂಬ ಪದ ಸೇರ್ಕೊಂಡ್ಬಿಟ್ಟಿದೆ ರೀ. ಆ ಧ್ಯಾನ ಇಲ್ಲಂದ್ರೆ ನನ್ನ ಜೀವನ ಇರ್ತಿದ್ದಿಲ್ಲ, ನಾನು ಇವತ್ತು ಈ ತರ ಮಾತಾಡ್ತಾನೂ ಇದ್ದಿದ್ದಿಲ್ಲೇನು. ಅಷ್ಟು ಅದ್ಭುತವಾದ ಧ್ಯಾನನ್ನ ನಮ್ಮ ಗುರುಗಳು ಪತ್ರಿಜಿ ಅವರು ಪ್ರಪಂಚಕ್ಕೆಲ್ಲಕ್ಕೂ ಹಂಚಿ, ಪ್ರತಿ ಒಬ್ಬ ಹೆಣ್ಣಿನ ಅವರ ಒಂದು ಜೀವನದಲ್ಲಿ ಯಾವ ತರ ಅಂದ್ರೆ ಚಿಕ್ಕ ಬೆಕ್ಕು ತರ, ಬೆಕ್ಕು ಅಂದ್ರೆ ದೊಡ್ಡದೂ ಅಲ್ಲ, ಚಿಕ್ಕ ಬೆಕ್ಕು ಮರಿ ತರ ಇರೋರ್ನ ಒಂದು ಹುಲಿಯಾಗಿ, ಅಂದ್ರೆ ಅವರ ಆತ್ಮಸ್ಥೈರ್ಯ ಇರ್ಬೋದು, ಅವರ ಒಂದು ಮಹಾ ಸಂಕಲ್ಪಗಳು ಇರ್ಬೋದು, ಅವರ ಜೀವನ ಶೈಲಿ ಇರ್ಬೋದು, ಯಾವ ತರ ಇದ್ರೆ ಅವರ ಜನ್ಮ ತಗೊಂಡ್ ಬಂದಿದ್ದಕ್ಕೆ ಅವರು ಉನ್ನತವಾದಂತ ಜನ್ಮಕ್ಕೆ ಕೃತಜ್ಞತೆಯಿಂದ ಆ ಚರಿತಾರ್ಥ ಯಾವ ತರ ಮಾಡ್ಕೋಬೇಕು ಎಂಬುದು ಅದ್ಭುತವಾದಂತ ಜ್ಞಾನ ಕೊಟ್ಟಿರುವಂತರಿ ಅವರು. ನಾನು ಸಹಿತ ಈ ಧ್ಯಾನ ಬಂದಿದ್ದೆ ಅನಾರೋಗ್ಯಕ್ಕೋಸ್ಕರ. ಅನಾರೋಗ್ಯಕ್ಕೆ ಇವತ್ತು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಕೊಂತೀನಿ. ಯಾಕಂದ್ರೆ ಎಲ್ಲ ಚೆನ್ನಾಗಿರುವಾಗ ನಾವು ಎಷ್ಟು ಒಳ್ಳೆ ಮಾತುಗಳು ಆದ್ರೇನು ನಮ್ಗೆ ಕೇಳಕ್ಕೂ ಇಷ್ಟ ಆಗಲ್ಲ, ಒಳಗಡೆ ಸೇರಕ್ಕೂ ಆಗಲ್ಲ, ಮಾಡಕ್ಕೂ ಅದು ಇಷ್ಟ ಆಗಲ್ಲ. ಆದ್ರೆ ನನ್ನ ಒಂದು ಅನಾರೋಗ್ಯ ಮೂಲಕನೇ ನಾನು ಯಾವ ತರ ಅನಾರೋಗ್ಯಪ್ಪ ಅಂದ್ರೆ, ಫಸ್ಟ್ ನಾನು ಒಂದು ಹೆಣ್ಣಾಗಿ ಹುಟ್ಟಿದ್ಕೋಸ್ಕರ ತುಂಬಾ ಅಳ್ತಾ ಇದ್ದೆ. ಯಾವಾಗ್ಲೂ ಕಣ್ಣೀರ್ ಹಾಕ್ತಾ ಇದ್ದೆ. ಯಾಕಪ್ಪ ಹೆಣ್ಣು ಅಂದ್ರೆ ಸಾಕು, ಏನು ಒಂದು ನರಕನಲ್ಲಿ ಇದ್ದು ಅವ್ರಿಗೆ ಯಾರು ಏನ್ ಹೇಳ್ತಾರ ಅದನ್ನ ಮಾಡ್ಕೊಂತ ಹೋಗ ಒಂದು ಏನಂತಾರೆ ಕೂಲಿ ಇಲ್ಲದಂತವಳು ಒಂದು ಹೆಣ್ಣು. ಈ ತರ ನನ್ ಮೈಂಡ್ ಸೆಟ್ ಇರ್ತಾರೆ. ಅಂದ್ರೆ ಮನೆಗೇನ್ ಮತ್ತೆ ತೊಂದರೆಗಳು ಇಲ್ಲ, ಯಾರು ನನ್ ಕಾಡ್ಸೋರಿಲ್ಲ, ಏನಿಲ್ಲ. ಆ ಮನೆಗೆ ನಾನೇ ಮಹಾರಾಣಿ. ಆದ್ರೇನು ನನ್ನ ಮನಸ್ಸು, ನನ್ನ ಆಲೋಚನೆಗಳು ಈ ತರ ಇದ್ವು. ಯಾವಾಗ ನಾನು ಒಂದು ಅನಾರೋಗ್ಯದಿಂದ ಮಂಚದ ಮೇಲೆ ಏನಪ್ಪಾ ಸಾವಿಗೆ ಹತ್ರ ಇದ್ದೀನಿ ಅನ್ನೋ ಟೈಮ್ನಲ್ಲಿ ನನ್ಗಿಂತ ಒಂದು ಆಲೋಚನೆಯಿಂದ ನನ್ನ ಜೀವನ ಒಂದು ವೈರಾಗ್ಯ ತುಂಬಿ ಬಿಟ್ಟಿತ್ತು ರೀ. ವೈರಾಗ್ಯ ಯಾವ ತರ ಅಂದ್ರೆ, ಯಾಕಪ್ಪ ಈ ಹೆಣ್ಣು ಜನ್ಮ ಕೊಡ್ತೀಯ ನೀನು, ಎಲ್ಲನ್ನ ಹೆಣ್ಣು ಹುಟ್ಟಿದಾಳೆ ಹೆಣ್ಮಗು ಅಂದಿದ ತಕ್ಷಣ ಅವ್ರಿಗನ್ನ ಮೊದಲು ನಾನ್ ತುಂಬಾ ನೋವು ಪಡ್ತಿದ್ದೆ, ನಾನ್ ತುಂಬಾ ಅಳ್ತಾ ಇದ್ದೆ. ಇನ್ನೊಂದ್ ಹೆಣ್ಣು ಬಂದ್ಲಾ ಅವಾಗೇ ಭೂಮಿ ಮೇಲೆ ಶುರು ಆಯ್ತಪ್ಪ ಮಗೊಂದು ಅನ್ಕೊಂತಿದ್ದೆ. ನನಗೂ ಒಂದು ಹೆಣ್ಮಗು ಇದೆ, ಗಂಡ್ ಮಗು ಇದ್ದಾನೆ. ಆದ್ರೆ ಏನೋ ಆ ಒಂದು ಅಂದ್ರೆ ಜೀವನದಲ್ಲಿ ಯಾವ ತರ ಜೀವನ ಮಾಡ್ಬೇಕು ಎಂಬ ಒಂದು ಅವಗಾಹನೆ ಇಲ್ಲ. ಆ ಒಂದು ಜೀವನ ಶಾಸ್ತ್ರ ಅಂತಾರ ನೋಡ್ರಿ, ಅದು ನನಗೆ ಆ ಜ್ಞಾನ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ಆ ಜ್ಞಾನ ಇಲ್ಲ ಅಂದ್ಮೇಲೆ ಯಾವ ತರ ಇರುತ್ತೆ ಜೀವನ.
ಬೆಳಿಗ್ಗೆ ಎದ್ದಿವ, ತಿಂದಿವ, ಮಾಡಿವ, ಇದೇ ಇರುತ್ತೆ. ಹುಟ್ಟಿದ್ವ, ಮಾಡಿದ್ವ, ಮದ್ವೆ ಆಯ್ತಾ, ಆ ಹೋಗಿದ್ವ, ಇಷ್ಟೇ ಇರುತ್ತೆ ಅಲ್ರಿ. ಹಾಗೆ ಡೈಲಿ ಜೀವನನಲ್ಲಿ ಬೆಳಕಾಯ್ತಾ, ಮಾಡಿವ, ಕ್ಯಾರಿಯರ್ ಕಟ್ಟಿನ, ಮತ್ತೆ ಇದು ಮಾಡಿನ, ಅದು ಮಾಡಿ, ಇಷ್ಟೇ ಇರ್ತಿತ್ತು ನನ್ಗೆ. ಆದ್ರೆ ಈ ಒಂದು ವೈರಾಗ್ಯ, ಏನೋ ಒಂದು ಬೇಕು, ಈ ಅನಾರೋಗ್ಯದಿಂದ ನಾನು ಈ ತರನೇ ಹೋಗ್ಬಿಡ್ತಾ ಇದ್ದೀನಲ್ವಾ, ನನ್ ಮಕ್ಕಳಿಗೆ ನಾನ್ ಬೇಕಲ್ವಾ, ಈ ತರ ತುಂಬಾನೇ ನೋವು ಇರ್ತಿತ್ತು. ಯಾಕಂದ್ರೆ ನನ್ಗೆ ಅಷ್ಟೊಂದು ಕಾಯಿಲೆಗಳಿದ್ವು, ಸ್ಕಿನ್ ಅಲರ್ಜಿ ಇತ್ತು, ಗ್ಯಾಸ್ ಪ್ರಾಬ್ಲಮ್ ಇತ್ತು, ಬ್ಲಡ್ ಕಡಿಮೆ ಇತ್ತು, ಎಲ್ಲಾನು ಒಂದೊಂದು ಅಲ್ಲ ಅಂದ್ರೆ ಆ ಒಂದು ಎಷ್ಟು ಜನ್ಮದ ಪಾಪ ಕರ್ಮಗಳು ಇರ್ತಾವ್ ನೋಡಿ, ಅವೆಲ್ಲ ಒಂದೇ ಸಾರಿ ಚಾಲೆಂಜ್ ತಗೊಂಡ್ ಬಂದಿರ್ಬೋದು ನಾನ್ ಬಹುಶಃ. ಅದಕ್ಕೆ ಒಂದೇ ಸಾರಿ ಅವೆಲ್ಲಾನು ಅಟ್ಯಾಕ್ ಆಗಿದ್ವು ನನ್ಗೆ. ಎಷ್ಟು ಪೂಜೆ ಪುನಸ್ಕಾರ ಎಷ್ಟನ್ನ ಮಾಡ್ತಾ ಇದ್ದೆ ಅಂದ್ರೆ ಅಷ್ಟು ಮಾಡ್ತಾ ಇದ್ದೆ ನಾನು. ನನ್ಗೆ ಇಷ್ಟವಾದ ದೇವ್ರು ಶಿರ್ಡಿ ಸಾಯಿಬಾಬಾ. ಅಷ್ಟು ಪೂಜೆಗಳು ಮಾಡ್ತಾ ಇದ್ರು, ಎಲ್ಲ ದೇವರುಗಳು ಪೂಜೆ ಮಾಡ್ತಿದ್ದೆ ನಾನು. ಆದ್ರೆ ಎಲ್ಲಿ ನನ್ನ ಅನಾರೋಗ್ಯ ಸರಿ ಹೋಗಿಲ್ಲ. ಅಂದ್ರೆ ಇಲ್ಲಿ ಪೂಜೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಒಂದು ಮೆಟ್ಟು. ಅದಕ್ಕೆ ಆ ಪೂಜೆ ಅಷ್ಟು ಮಾಡಿ 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 ವೈರಾಗ್ಯ ಹೊಂದಿದ್ಮೇಲೆನೆ ಆ ದೇವರು ನನ್ಗೋಸ್ಕರ ನನ್ನ ಜೀವನ, ಅಂದ್ರೆ ನನ್ನ ಒಂದು ಜೀವನ, ಆ ಮುಳ್ಳಿನಂತ ಜೀವನನ ಹೂವಿನ ಆಗಿ ಮಾಡಕ್ಕೋಸ್ಕರ ಒಂದು ರಹದಾರಿಯನ್ನ ಹಾಕಿದ್ದಾರೆ. ಅದು ಯಾರೋ ಒಬ್ಬರು ಬರ್ಬೇಕು ತಾನೆ, ಆ ದೈವ ದರ್ಶನ ಮಾಡ್ಕೋಬೇಕಂದ್ರೆ ಎಷ್ಟು ಪೂಜೆಗಳು ಮಾಡ್ತಾ ಇದ್ದೀನಿ, ನಾನು ಯಾಕೆ ದರ್ಶನ ಕೊಡ್ತಾ ಇಲ್ಲ ಅಂತ ಅಳ್ತಾ ಇದ್ದೆ ನಾನು. ಮತ್ತೆ ದೈವ ಸಾಕ್ಷಾತ್ಕಾರ ಬೇಕಂದ್ರೆ ಫಸ್ಟ್ ಆತ್ಮ ಸಾಕ್ಷಾತ್ಕಾರನ ಹೊಂದ್ಲೇಬೇಕು. ನಮ್ಮ ಆತ್ಮ ಸಾಕ್ಷಾತ್ಕಾರನೇ ಇಲ್ಲ ಅಂದ್ರೆ ದೈವ ಸಾಕ್ಷಾತ್ಕಾರಕ್ಕೋಸ್ಕರ ನಾವು ಪಡೆಯಕ್ ಸಾಧ್ಯನೇ ಇಲ್ಲ. ಆ ದೈವ ಸಾಕ್ಷಾತ್ಕಾರಕ್ಕೋಸ್ಕರ, ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗೋಕ್ಕೋಸ್ಕರ ನಮ್ಮನ್ನ ನಾವು, ನಾನು ಯಾರು ಅಂತೇಳಿ ತಿಳ್ಕೊಂಡು, ನನ್ನ ಅನಾರೋಗ್ಯಕ್ಕೆ, ನನ್ನ ಕಷ್ಟಕ್ಕೆ ನಾನೇ ಕಾರಣ ಅಂತ ತಿಳಿದುಕೊಟ್ಟಿರುವಂತಹವರೇ ಶ್ರೀಜಿ ಅವರು. ಅವಾಗ ಒಬ್ಬ ಸದ್ಗುರು ರೂಪನಲ್ಲಿ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ. ಯಾಕಂದ್ರೆ ನನ್ಗೆ ಏನು ಗೊತ್ತಿಲ್ಲ, ಪೂಜೆ ಇಷ್ಟು ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಇಷ್ಟು ದೇವರು ನನ್ನ ಕಾಡಿಸ್ತಿದಾರಲ್ಲ ಅಂತೇಳಿ ಅಷ್ಟು ಅಳ್ತಾ ಇದ್ದೆ ನಾನು. ಅಂದ್ರೆ ಆ ಪೂಜೆನಿಂದ ಭಕ್ತಿ ಯಾವ ತರ ಆಗ್ಬಿಟ್ಟಿತ್ತಂದ್ರೆ ನನ್ಗೆ, ಇನ್ನ ನೀರು ಬಿಟ್ಟಿದ್ದೆ, ಎಲ್ಲ ಬಿಟ್ಬಿಟ್ಟಿದೆ. ಅಂದ್ರೆ ಈ ಪೂಜೆನಲ್ಲಿ ಇಷ್ಟು ಮಾಡ್ತಾ ಇದ್ರು ಯಾವ ದೇವ್ರು ನನ್ನ ಕರುಣಿಸ್ತಾ ಇಲ್ಲ ಅಂತ ಹೇಳಿ. ಆದ್ರೆ ನಾನ್ ತಗೊಂಡ್ ಬಂದಿರುವಂತ ಪಾಪ ಕರ್ಮಗಳು ನಾನೇ ತೊಳ್ಕೊಬೇಕು ಹೊರತು, ತಂದೆ ತಾಯಿ ಅವ್ರೇನ್ ಮಾಡ್ತಾರೆ, ಅವ್ರು ಎಲ್ಲಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತದೆ. ಅಂದ್ರೆ ಯಾವ ಮಕ್ಕಳ ಮೇಲೆ ಅವ್ರಿಗೆ ದ್ವೇಷ ಕೋಪ ಇರಲ್ಲ. ಅವರು ಮಾರ್ಗ ತೋರಿಸ್ತಾ ಇದ್ದಾರೆ, ಎಲ್ಲಾನು ಕೊಟ್ಟಿದ್ದಾರೆ ದೇಹಕ್ಕೆ, ಎಲ್ಲ ಚೆನ್ನಾಗಿದೆ ಮಾಡಕ್ಕೆ ನಿನ್ಗೆ ಅಂತೇಳಿ ನನ್ಗ ಒಬ್ಬ ಸದ್ಗುರುನ ಕಳಿಸಿದ್ದಾರೆ. ಆ ಗುರುಗಳು ಒಂದು ರೂಪನಲ್ಲಿ ನನ್ಗೆ ಫಸ್ಟ್ ಧ್ಯಾನ ಪರಿಚಯ ಮಾಡ್ಕೊಟ್ಟಿರುವಂತವ್ರು ಬಳ್ಳಾರಿನಲ್ಲಿ ಸೀನಿಯರ್ ಪಿರಮಿಡ್ ಮಾಸ್ಟರ್ ನಾಗೇಶ್ವರಿ ಮೇಡಮ್ ಅಂತ ಹೇಳಿ. ಅವ್ರಿಗೆ ನಾನು ಹೃದಯ ಪೂರ್ವಕ ಧನ್ಯವಾದ ತಿಳ್ಕೊಂತ ಪಾದಾಭಿವಂದನೆ ಮಾಡ್ತೀನ್ರಿ. ಯಾಕಂದ್ರೆ ಅವ್ರು ಇಲ್ಲ ಅಂತ ಹೇಳಿದ್ರೆ ನಾನು ಈ ದಿನ ಇಲ್ಲಿ ಕೂಡಕ್ಕೆ ಆಗ್ತಾ ಇದ್ದಿಲ್ಲ. ಅವರು ನನ್ನ ಬಿಡ್ತಾ ಇದ್ದಿಲ್ಲ, ಧ್ಯಾನ ಮಾಡು ಧ್ಯಾನ ಮಾಡು ಅಂತ ಹೇಳ್ತಿದ್ರು. ನಾನು ಆ ಅನಾರೋಗ್ಯದಿಂದ ಎಷ್ಟು ವೈರಾಗ್ಯ ಅಂದ್ರೆ ಯಾರಿಗೂ ಸೇರ್ತಾ ಇದ್ದಿಲ್ಲ, ಕೋಪ ಬರ್ತಿತ್ತು, ಅಸೂಯೆ ಆಗ್ತಿತ್ತು. ಇನ್ನೊಬ್ಬರು ಹೆಣ್ಮಗಳನ್ನ ನೋಡಿದ್ರೆ ನಾನ್ ಯಾಕೆ ಈ ತರ ಇಲ್ಲ, ಎಷ್ಟು ಪಾಪ ಮಾಡ್ಕೊಂಡಿದೀನಿ ನಾನು, ಆ ಒಂದು ಭಾವನೆ ಯಾವ ತರ ಇರ್ತಿತ್ತಂದ್ರೆ ಯಾರನ್ನ ಸೇರಕ್ ಆಗ್ತಾ ಇದ್ದಿಲ್ಲ ನನ್ಗೆ ಆ ಟೈಮ್ ಆಗ. ಕೋಪ ಆ ತರನೇ ಬರ್ತಿತ್ತು, ಅಸೂಯೆ ಬರ್ತಾ ಇತ್ತು, ಈರ್ಷ್ಯೆ ದ್ವೇಷ ಇವೆಲ್ಲ ತುಂಬಿಕೊಂಡಿದ್ದೆ ರೀ ನಾನು. ಆದ್ರೇನು ಅವರು ನನ್ನ ಬಿಟ್ಟಿಲ್ಲ, ನೀನು ಧ್ಯಾನ ಮಾಡು ನೀನು ಧ್ಯಾನ ಮಾಡು ಅಂತ ಹೇಳ್ತಾ ಇದ್ರು. ಅಂದ್ರೆ ನಾನು ಆ ದೈವ ಸಾಕ್ಷಾತ್ಗೋಸ್ಕರ ಕಾಯ್ತಾ ಇದ್ದೀನಲ್ರಿ. ಮತ್ತೆ ಯಾರೋ ಒಬ್ರು ಬರ್ತಾರೆ, ಅದಕ್ಕೆ ಪೂಜೆಗಳು ತುಂಬಾ ಇಂಪಾರ್ಟೆಂಟ್. ಆದ್ರೆ ಅದು ವೈರಾಗ್ಯ ಬಂದ್ಮೇಲೆನೆ ಗುರುಗಳು ನಮ್ಗೆ ಸಿಗದು. ಅದು ನನ್ನ ಜೀವನನಲ್ಲಿ ಆಗಿದೆ ರೀ. ಅವಾಗ ಅವರು ನನಗೆ ಧ್ಯಾನ ಕರ್ಕೊಂಡು ಹೋದ್ರು. ನಾನ್ ಅಷ್ಟಕ್ ಮುಂಚೆ ನಡಿಯಕ್ಕೂ ಆಗ್ತಾ ಇದ್ದಿಲ್ಲ. ನನ್ಗೆ ತುಂಬಾ ದೂರ ಹೋದ್ರೆ ಹೆಜ್ಜೆ ಜಾಸ್ತಿ ಹಾಕಿದ್ದೀನಿ ಅಂದ್ರೆ ಆಯಾಸ. ಯಾಕಂದ್ರೆ ಬ್ಲಡ್ ಕಡಿಮೆ ಇತ್ತು, ಬ್ಲಡ್ ಇಂಜೆಕ್ಷನ್ಸ್ ಹಾಕೊಂತಿದ್ದೆ. ತಿಂಗಳಿಗೆ ಹೋಗಿ 4 ಸಾರಿ, ಒಂದ್ ಕನೀಸ ಪಕ್ಷ 4 ಗ್ಲುಕೋಸ್ ಬಾಟ್ಲ್ ಸಿರನ್ ಏರ್ಸ್ಕೊಂಡ್ ಬರ್ತಾ ಇದ್ದೆ. ಈ ತರ ನನ್ನ ಜೀವನ ಇತ್ತು. ತುಂಬಾ ಅಲರ್ಜಿ ಆಗಿತ್ತು, ಸ್ಕಿನ್ ಅಲರ್ಜಿ, ಗ್ಯಾಸ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ನನ್ಗೆ ಏನ್ ತಿನ್ನಕ್ಕೂ ಆಗಲ್ಲ ಅಂತ ನೋಡ್ರಿ. ಎಲ್ಲ ಇದ್ರೇನು
ತಿನ್ನಕ್ಕೋಸ್ಕರ ಅರ್ಹತೆ ಇರ್ಬೇಕಂತೆ. ಆ ಒಂದು ಅರ್ಹತೆ ಅನಾರೋಗ್ಯ ಮೂಲಕ ನನಗೆ ಇದ್ದಿಲ್ಲ ರೀ. ಎಲ್ಲ ಇದೆ, ಏನೂ ಕಡಿಮೆ ಇಲ್ಲ ನನಗೂ. ಆದ್ರೇನು ಅನುಭವಿಸಕ್ಕೋಸ್ಕರ ಆರೋಗ್ಯ ಇಲ್ಲ ನೋಡಿ. ಎಷ್ಟು ಇದೆ ನೋಡಿ, ಎಷ್ಟೆಷ್ಟೋ ಕೋಟಿಗಟ್ಲೆ ಆಸ್ತಿ ಇದ್ರೇನು ಆರೋಗ್ಯ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಆ ದೇಹ ಅನುಭವಿಸಿಲ್ದಿಲ್ಲ ಅಂದ್ರೆ ಇನ್ನೇನ್ ಪ್ರಯೋಜನ ಆ ದೇಹಕ್ಕೆ? ಅದೇ ರೀತಿಯಾಗಿ ನನಗಿತ್ತು ರೀ. ಎಲ್ಲ ಇದ್ದು ಕೂಡ ಅನುಭವಿಸಕ್ಕೆ ದೇಹ ಶರೀರ ಸಹಕಾರ ಮಾಡ್ತಾ ಇದ್ದಿಲ್ಲ ನನಗೆ. ಅವಾಗ ಆ ಬೆಲೆ ಗೊತ್ತಾಯ್ತು ನನ್ಗೆ. ಹೇಳ್ತಾರ ನೋಡ್ರಿ, ಯಾವ್ದು ನಮ್ ಕಡೆ ಇಲ್ಲೋ ಅವಾಗೆ ಆ ಬೆಲೆ ಗೊತ್ತಾಗುತ್ತೆ ಅಂತೆ. ಅದೇ ರೀತಿಯಾಗಿ ನನ್ಗೆ ನನ್ನ ಆರೋಗ್ಯದ ಬೆಲೆ ಗೊತ್ತಾಯ್ತು, ನನ್ನ ದೇಹದ ಬೆಲೆ ನನ್ಗೆ ಗೊತ್ತಾಯ್ತು. ಯಾಕಪ್ಪ ದೇಹನೇ ದೇವಾಲಯ ಅಂತಾರೆ ಅಂಬುದು ಅವಾಗ ಗೊತ್ತಾಯ್ತ್ರಿ ನನ್ಗೆ. ಈ ನರ ಜನ್ಮ, ಈ ದೇಹ, ನರ ದೇಹ ಎಷ್ಟು ಅದ್ಭುತವಾದ ಅಂತದು. ಅಂತ ಒಂದು ದೇಹ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ. ಎಷ್ಟು ಹಿಂಸೆವಾಗಿ ನೋಡ್ತೀವಿ, ಎಷ್ಟು ಹಿಂಸೆ ಕೊಡ್ತಾರೆ ಜನ ಅದನ್ನ ನೋಡಿ. ಅಂದ್ರೆ ಎಲ್ಲ ಕಾಯಿಲೆಗಳಿಂದ ನಾನು ಏನೇನ್ ಅನುಭವಿಸ್ಬೇಕು ಎಲ್ಲ ಅನುಭವಿಸ್ಬಿಟ್ಟಿದ್ದೆ. ಆ ಒಂದು ಸ್ಕಿನ್ ಅಲರ್ಜಿಗೆ ಎಲ್ಲ ನನ್ನ ನೋಟ ಅಂತ ನೋಡ್ರಿ, ಅದನ್ನ ನೋಡಿದ್ರೆ ನನಗೆ ಎಲ್ಲಿ ಹೋಗ್ಬಾರ್ದಪ್ಪ, ಮನೆಗೆ ಇರ್ಬೇಕು ಅನಿಸ್ತಾ ಇತ್ತು. ಆ ತರ ನೋಡ್ತಾ ಇದ್ರು ನನ್ನ. ಅಂದ್ರೆ ಯಾವಾಗ್ಲ ಆ ಒಂದು ಸ್ಕಿನ್ ಅಲರ್ಜಿ ದಪ್ಪ ದಪ್ಪ ಗುಳ್ಳಿನಿಂದ ಯಾವಾಗ ಬ್ಲಡ್ ಸೋರ್ತಾ ಇತ್ತು, ಕಿವಿ ಸೋರ್ತಾ ಇತ್ತು. ಅದು ಒಂದು ಅಸಹ್ಯವಾಗಿ ಕಾಣಿಸ್ತಾ ಇತ್ತು ರೀ. ನನ್ ಮಕ್ಕಳಿಗೂ ನಾನು ಜಾಸ್ತಿ ಮಾತಾಡಕ್ ಹೋಗ್ತಾ ಇದ್ದಿಲ್ಲ. ಅವ್ರ ದೊಡ್ಡಮ್ಮ ಅವ್ರ ಮನೆಗೆ ತುಂಬಾ ಅಲ್ಲೇ ಇರ್ತಾ ಇದ್ರು. ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿದ್ರು. ನನ್ನ ನೋಡಿ ಅವ್ರು ಅಸಹ್ಯ ಮಾಡ್ಕೋಬಾರ್ದು. ನೋಡಿ, ಒಂದು ಗೃಹಿಣಿ ಬೆಡ್ ನಲ್ಲಿ ಇರುವಾಗ, ಅನಾರೋಗ್ಯನಲ್ಲಿ ಇರುವಾಗ ಕನ್ನ ಅಂದ್ರೆ ಆ ಒಂದು ತಾಯಿ ಬೆಡ್ ಮೇಲೆ ಇರುವಾಗ ಆ ಮಕ್ಕಳನ್ನ ಪ್ರೀತಿಗೆ ಆ ಅದು ಪ್ರೀತಿ ಅವ್ರಿಗೆ ಕೊಡ್ತಾ ಇಲ್ಲ, ತಾನು ಹೊಂದುತ್ತಾ ಇಲ್ಲ. ಆ ಜನ್ಮ ಹೆಂಗಿರುತ್ತೆ ರೀ, ಆ ತಾಯಿನ ಮನ್ಸು ಯಾವ ತರ ಇರುತ್ತೆ. ಅದೇ ತರ ಅವಾಗೆ ನನ್ಗೆ ಅನಿಸ್ತದ್ರಿ, ಇಂಥ ಜನ್ಮ ನಾನು ಪಡೆದು ಬಂದಿನಲ್ಲ, ಎಷ್ಟು ಪಾಪ ಕರ್ಮಗಳು ಮಾಡಿದೀನಿ ನಾನು ಅಂತೇಳಿ. ಇನ್ನು ಇರ್ಬಾರ್ದು ಅಂತೇಳಿ ಸುಸೈಡ್ಗೂ ಟ್ರೈ ಮಾಡಿದ್ದೆ. ಆದ್ರೆ ಮಕ್ಕಳಿದಾರ್ ನೋಡ್ರಿ, ಮಕ್ಕಳಕ್ಕೋಸ್ಕರ ನಾನು ಬ್ರೇಕ್ ಮಾಡ್ಕೊಂಡೆ. ಅವ್ರಿಗೇನು ಎಲ್ಲಾ ಚೆನ್ನಾಗಿರೋರ್ಗೆ ಯಾರೋ ಒಬ್ರು ಹೆಣ್ಮಗಳನ್ನ ಕೊಟ್ಬಿಡ್ತಾರೆ. ಆದ್ರೆ ಅವ್ರಿಗೆ ಹೆಂಡತಿ ಬರ್ತಾಳೆ, ನನ್ ಮಕ್ಕಳಿಗೆ ತಾಯಿ ಬರಲ್ಲ ಅಂತೇಳಿ ಅವಾಗ ನಾನು ಒಳಗಡೆನಿಂದ ಬಂತರಿ, ನಾನ್ ಚೆನ್ನಾಗಾಗ್ಬೇಕು. ಎಷ್ಟು ಡಾಕ್ಟರ್ಗಳು ನನ್ಗೇನು ಮಾಡಕ್ ಆಗ್ಲಿಲ್ಲ, ಎಷ್ಟು ಪೂಜೆ ಪುನಸ್ಕಾರನಿಂದ ನಾನು ಆ ಟೈಮ್ಗೆ ಆ ನೆಮ್ಮದಿ ಸಿಗ್ತಾ ಇತ್ತು ನನಗೆ. ಅಂದ್ರೆ ಪಾಪ ಕರ್ಮ ಬಗ್ಗೆ ಅವಗಾಹನೆ ಬರ್ತಾ ಇತ್ತು ಆ ಪೂಜೆಗಳಿಂದ ನನಗೆ, ಆ ಮಂತ್ರಗಳಿಂದ, ಆ ಜಪಗಳಿಂದ, ಆ ಲಲಿತ ಸಹಸ್ರನಾಮಗಳು ಮಾಡುವಾಗ ಇವೆಲ್ಲ ತಿಡ್ತಾ ಬಂತು. ಓ, ಇದೆಲ್ಲ ನಾನ್ ಮಾಡ್ಕೊಂಡಿದ್ದು ಪಾಪ ಕರ್ಮಗಳು ಅಂತ ಹೇಳಿ. ಆದ್ರೆ ಪರಿಹಾರ ಎಲ್ಲಿನೂ ಸಿಗ್ತಾ ಇದ್ದಿಲ್ಲ. ಕೇವಲ ಪರಿಹಾರ ಎಂಬುದು ಧ್ಯಾನದಿಂದನೇ ನಾನು ಹೊಂದಿದ್ದೀನಿ. ಅದಕ್ಕೋಸ್ಕರ ಆ ಧ್ಯಾನಾಗ ಅಕ್ಕ ಹೇಳಿದ ತಕ್ಷಣ ಅವ್ರು ಹೇಳ್ತಾ ಇದ್ರು, ಧ್ಯಾನ ಸರ್ವರೋಗ ನಿವಾರಿಣಿ, ಧ್ಯಾನ ಸಕಲ ಭೋಗ ಕಾರಣಿ, ಧ್ಯಾನ ಸಕಲ ಜ್ಞಾನ ಪ್ರದಾಯಿನಿ ಅಂತ ಹೇಳಿ. ಆ ಮಾತು ತುಂಬಾ ಇಷ್ಟ ಆಗ್ತಿತ್ತು ನನಗೆ. ಹಾಗಾಗಿ ಆ ಮಾತಕ್ಕೋಸ್ಕರ ನಾನು ಹೋಗಿದ್ದೀನಿ. ಹೋಗಿದ್ಮೇಲೆ ಅಲ್ಲಿ ನೋಡಿದೀನಿ ಎಲ್ಲಾ ಸೀನಿಯರ್ ಮಾಸ್ಟರ್ಸ್ ಎಲ್ಲಾರು ಅವ್ರವ್ರ ಜ್ಞಾನ ಹಂಚ್ತಾ ಇದ್ರು ದಿನಾಲಿ. ಆದ್ರೆ ಫಸ್ಟ್ ಸ್ಟಾರ್ಟಿಂಗ್ ನನ್ಗೆ ಧ್ಯಾನ ಅಂದ್ರೆ ಅಷ್ಟು ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ಯಜಮಾನ್ರು ಅಷ್ಟು ಕಷ್ಟಪಟ್ಟು, ಅಂದ್ರೆ ಕಷ್ಟ ಅಂದ್ರೆ ಏನು, ಅವ್ರಿಗೂ ತೊಂದ್ರೆ ಆಗ್ತಿತ್ತು. ಯಾರು ಮನೆಗ್ ನೋಡ್ಕೊಂಬೋರಿಲ್ಲ, ಮಕ್ಕಳನ್ನ ಅವ್ರು ನೋಡ್ಕೊಂತಿದ್ರು. ಅದಕ್ಕೆ ಜಾಸ್ತಿ ಅಲ್ಲೇ ಬಿಡ್ತಾ ಇದ್ವಿ ಅವ್ರ ದೊಡ್ಡಮ್ಮ ಕಡೆನೆ ನಾವು. ಅಂದ್ರೆ ಒಂದು ಗೃಹಿಣಿ ಆ ಮನೆಗ್ ಮಲಗಿದವಾಗ, ಬೆಡ್ ಮೇಲೆ ಇರುವಾಗ ಆ ಮನೆ ತರ ಇರಲ್ಲ ರೀ. ಅವ್ರನ್ನು ನೋಡ್ತಿದ್ರು. ಹಾಗಾಗಿ ಅವ್ರು ಎಷ್ಟು ಖರ್ಚು ಮಾಡ್ತಿದ್ರು ಹಣ ಅಂದ್ರೆ ಅಷ್ಟು ಖರ್ಚು ಮಾಡ್ತಾ ಇದ್ರು. ಹಾಗಾಗಿ ಆ ಒಂದು ನೋಡಿದ್ಮೇಲೆ ನನ್ ಕಣ್ ಮುಚ್ಕೊಂಡ್ರೆ ಇವೆಲ್ಲ ಬರ್ತಾವ ಅಂತ ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ನಗ್ತಾ ಇದ್ದೆ ನಾನು. ಅಂದ್ರೆ ಸರಿಯಾದ ಜ್ಞಾನ ಇಲ್ಲ, ಧ್ಯಾನ ಅಂದ್ರೆ ಏನ್ ಗೊತ್ತಿಲ್ಲ. ಅವಾಗ ನನ್ ನಗು ಬಂತು ರೀ. ಧ್ಯಾನದಿಂದ ಇದೆಲ್ಲ ಸರಿ ಹೋಗುತ್ತಾ? ಹೆಂಗ್ ಸರಿ ಹೋಗುತ್ತೆ? ನಾನು ಇಷ್ಟು ಕಷ್ಟಪಟ್ಟು ಪೂಜೆ ಪುನಸ್ಕಾರಗಳು ಹೆಂಗ್ ಮಾಡ್ತಾ ಇದ್ದೆ ಅಂದ್ರೆ ಅಷ್ಟ ಪೂಜೆಗಳು ಮಾಡ್ತಾ ಇದ್ದೆ ರೀ ನಾನು. 3 ಗಂಟೆಗೆ ಎದ್ದೊಳದು, ಎಷ್ಟು ಹೊರಕಾದವಾದಂತ ಹೂವಿಗಳಿಂದ ಮಾಡ್ತಾ ಇದ್ದೀವಿ, ಏನೇನೋ ಮಾಡ್ಬಿಟ್ಟಿದೀನಿ ಪೂಜೆಗಳು. ಆದ್ರೆ ಸುಧಾರಿಸಿಲ್ಲ ನನ್ನ ಜೀವನ. ಆರೋಗ್ಯಕ್ಕೆ ಬಂದೇ ಇಲ್ಲ ನಾನು.
ಅಂತ ಅದು ಕಣ್ಮುಚ್ಕೊಂಡೇ ಬಂದ್ಬಿಡುತ್ತಾ? ಎಲ್ಲೋ ಒಂದು ಅನುಮಾನ ಪ್ರಾಣಿನೇ ನಾನು. ಯಾಕಂದ್ರೆ ನನ್ಗೆ ಏನನ್ನ ಆದ್ರೆ ತಾನೇ ನಾನ್ ನಂಬೋಳು. ಅನುಮಾನ ಇತ್ರಿ. ಆದ್ರೆ ಆ ಧ್ಯಾನಕ್ ಹೋದ್ಮೇಲೆ ಫಸ್ಟ್ ಟೈಮ್ ಕುಂತಿದ್ಮೇಲೆ ನನಗೆ 3-4 ದಿವಸ ಆಯ್ತ್ರಿ. ಫಸ್ಟೇ ನನ್ಗೆ ಸ್ಟಾರ್ಟಿಂಗ್ ನನ್ಗೆ ಧ್ಯಾನ ಆಗ್ಲಿಲ್ಲ. ಆಮೇಲೆ ಚೆನ್ನಾಗಿ ಆ ಒಂದು ಗ್ರೂಪ್ ಮೆಡಿಟೇಷನ್‌ಗೆ, ಆ ಶಕ್ತಿಗೆ, ಆ ಒಂದು ಸಾಮೂಹಿಕ ಧ್ಯಾನದಲ್ಲಿರೋ ಶಕ್ತಿಗೆ ನನ್ಗೆ ಕಣ್ಮುಚ್ಕೊಂಡು ಧ್ಯಾನಕ್ ಹೋಗಿದ್ದೀನಿ. ಧ್ಯಾನದಿಂದ ಎದ್ಮೇಲೆ ನಾನು 1 ಗಂಟೆ ಯಾವ ತರ ಒಂದು 10 ನಿಮಿಷ, 15 ನಿಮಿಷ ಕೂಡಕ್ ಆಗಕ್ಕಿಲ್ಲ. ಅಂದ್ರೆ ನನ್ಗೆ ಆ ಒಂದು ಸ್ಕಿನ್ ಅಲರ್ಜಿ ಎಲ್ಲ ಇತ್ತು ರೀ. ಬೆನ್ನಾಗಿತ್ತು, ಎಲ್ಲ ಇತ್ತು. ಆ ಕೂಡಕಂದ್ರೆ ನನ್ಗೆ ಆಗ್ತಾ ಇದ್ದಿಲ್ಲ. ಏನೋ ಒಂದ್ 10 ನಿಮಿಷ ಹಂಗ ತಿರ್ಗಾಡಿ ಬಂದು ಮತ್ತೆ ಮಲ್ಕೋಬೇಕು ನಾನು. ಮತ್ತೆ 15 ನಿಮಿಷಕ್ಕೆ ಮತ್ತೆ ಎದ್ದು ಓಡಾಡ್ಬೇಕು ನಾನು. ಆ ತರ ಇರೋವಳು 1 ಗಂಟೆ ಒಂದ್ ಕಡೆ ಕುಂತು ಕಣ್ಣ್ ಮುಚ್ಕೊಂಡ್ ಕುಂತಿದೀನಂದ್ರೆ ಅದು ನಿಜವಾಗ್ಲೂ ನನ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ನನ್ ಜೀವನನಲ್ಲಿ. ಆ ದೇವತೆಗಳೆಲ್ಲ ಪೂಜೆ ಮಾಡಿದ್ದ ಒಂದು ವರನೋ ಅಂತ ನೋಡ್ರಿ, ವರ ಕೊಟ್ಟಿದ್ದಾರೆ ಅಂತೇಳಿ. ಆ ವರ ಕೊಟ್ಟಿದ್ದು ಮತ್ತೆ ನನ್ನ ಆತ್ಮ ಆ ಕ್ಷಣನಲ್ಲಿ ಇನ್ನ ಆ ಧ್ಯಾನಕ್ಕೆ ಅತಿ ಸಮೀಪವಾಗಿ, ಅಂದ್ರೆ ಹೇಳ್ತಾರ್ ನೋಡಿ, ಕಾಯೋರ್ಗೆ ಆ ದೈವ ಸಾಕ್ಷಾತ್ಕಾರ ಹೊಂದುತ್ತಾರೆ ಅಂತೇಳಿ. ಅದಕ್ಕೆ ಆ ಕ್ಷಣದಲ್ಲಿ ನನ್ಗೆ ಆ ಧ್ಯಾನಕ್ಕೆ ಹೋಗಿದ್ದೀನ್ರಿ. ಚೆನ್ನಾಗಿ ಧ್ಯಾನ ಆಯ್ತು. ಆವಾಗ ಆ ಒಂದು ಪ್ರಭಾವ, ಆ ಒಂದು ಧ್ಯಾನದ ಶಕ್ತಿ, ಆ ಒಂದು ಆನಂದನ ಸ್ವಯಂವಾಗಿ ಅನುಭವಿಸಿದ್ರಿ. ಅಂದ್ರೆ ನಾವ್ ಯಾವ್ದಾದ್ರೆ ನಮ್ಮನ್ನ ನಾವು ಅನುಭವಿಸ್ತೀವೋ, ಆಚರಣೆ ಸಹಿತ ಅನುಭವಿಸ್ತೀವೋ, ಅವಾಗೆ ಆ ಒಂದು ಕಣ ಕಣ ರೋಮಾಂಚಕ ಆಗುತ್ತೆ. ಅದು ನನ್ಗೆ ಫಸ್ಟ್ ಟೈಮ್ ಆಗಿದೆ ರೀ. ಆ ಗಂಟೆ ಧ್ಯಾನನಲ್ಲಿ ಎಷ್ಟು ಅದ್ಭುತ ಅಂದ್ರೆ, ನಾನು ಹುಟ್ಟಿದವಾಗ್ನಿಂದ ಅಂತ ಒಂದು ಆನಂದ ಸ್ಥಿತಿನ ನನ್ ಒಳಗಡೆ ನಾನ್ ನೋಡ್ಕೊಂಡಿದ್ದಿಲ್ಲ. ಆ ದಿನ ಆಯ್ತು ರೀ ನನ್ಗೆ. ಆ ಒಂದು ಆನಂದ ಯಾವ್ ತರ ಇತ್ತಂದ್ರೆ, ಆನಂದೋ ಆ ಬ್ರಹ್ಮ ಅಂತಾರ್ ನೋಡ್ರಿ. ನನ್ಗೆ ಗೊತ್ತಿಲ್ಲ. ಒಂದ್ 5 ವರ್ಷ ನಗು ಅಂಬದು ಮರ್ತು ಬಿಟ್ಟಿದ್ದೆ ನಾನು. ನನ್ ಮುಖದ ಮೇಲೆ ನಗು ಅಂಬದು ಇಲ್ಲ. ಸಾಯ್ಬೇಕು, ಸಾಯ್ಬೇಕು, ಸಾಯ್ಬೇಕು ಇದೇ ಇತ್ತು. ಆದ್ರೆ ಆ ಕ್ಷಣದಲ್ಲಿ ಯಾವುದೋ ಒಂದು ಶಕ್ತಿ ನನ್ ಒಳಗಡೆ ಇದೆ ಅನ್ನೋ ತರ ಒಳಗಡೆ ಆನಂದ, ನಗ್ತಾ ಇದ್ದೀನಿ. ಒಳಗಡೆ ಆನಂದ. ಆ ಒಂದು ಆನಂದ ನನ್ ಮುಖದ ಮೇಲೆ ಕಾಣಿಸ್ತಾ ಇದೆ ಅಂತೆ. ಅವರೆಲ್ಲ ಹೇಳ್ತಿದ್ದಾರೆ, ಇವತ್ತು ನೀನ್ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ಹೇಳಿ. ಒಂದು 9 ತಿಂಗಳು ನಾನ್ ಕನ್ನಡಿ ನೋಡ್ಕೊಂಡಿದ್ದಿಲ್ಲ ರೀ. 9-8 ತಿಂಗಳು. ಯಾಕಂದ್ರೆ ಆ ಸ್ಕಿನ್ ಅಲರ್ಜಿ ನನ್ನನ್ನ ನಾನು ಹಿಂಸೆ ಪಡ್ಕೊಂತ ಇದ್ದೆ. ಅದನ್ನ ನೋಡಿದ್ರೆ ನೀರ್ ಹಾಕೊಂಬಂದ್ರೆ ಉರಿಯುತ್ತೆ. ಆ ತಣ್ಣೀರ್ನಿಂದ ಸ್ವಲ್ಪ ಹಿಂಗ ಫೇಸ್ ಮೇಲೆ ಹಾಕ್ಕೋಬೇಕು. ಸ್ನಾನ ದಬ ದಬ ಹಾಕೋಬೇಕು. ಯಾವ ಸೋಪ್ ಇಲ್ಲ, ಏನು ಇಲ್ಲ. ಅವ್ರು ಕೊಟ್ಟಿರುವಂತ ಕ್ರೀಮ್ ಹಚ್ಕೋಬೇಕು. ಒಂದು ಸ್ಪ್ರೇ ಕೊಟ್ಟಿರ್ತಾರೆ, ಅದನ್ನ ಸ್ಪ್ರೇ ಮಾಡ್ಕೋಬೇಕು. ಅದು ಯಾಕೆ? ಅದು ಉರಿಯಕ್ಕಿಲ್ಲಂಗ ಇರೋ ಇರೋ ಅಂದ್ರೆ ಅದು ಉರಿಯಲ್ಲ. ಆ ಸ್ಪ್ರೇ ಮಾಡ್ಕೊಂಡು ಅದೇನು ಉರಿಯಲ್ಲ. ಆತರ 4 ಅವರ್ಸ್ ಒಂದ್ಸಾರಿ ಸ್ಪ್ರೇ ಮಾಡ್ಕೋಬೇಕು ಅಂತ. ಅದು ಇವೆಲ್ಲ ಮರ್ತು ಬಿಟ್ಟಿದ್ದೀನಿ ನಾನು ಆ ಕ್ಷಣನಲ್ಲಿ. ಆನಂದ ಒಂದೇ ನನ್ ಕಾಣಿಸ್ತಾ ಇದೆ ಒಳಗೆ. ಆ ಚಿಕ್ಕ ಮಗು ಆನಂದ ಯಾವ ತರ ಇರುತ್ತೆ ನೋಡ್ರಿ, ಆ ತರ ಆನಂದನ ಪಡೆದಿದ್ದೀನಿ ನಾನು. ಅವಾಗ ಗೊತ್ತಾಯ್ತ್ರಿ ನನಗೆ, ಯಾಕೆ ಇವು ದೇವಾನೇ ದೇವತೆಗಳು ಮಾಡ್ತಾ ಇದ್ದಾರೆ, ಋಷಿಗಳು ಮಾಡ್ತಿದ್ದಾರೆ, ಅವರೆಲ್ಲ ಮಹಾನುಭಾವರೆಲ್ಲ ಮಾಡ್ತಿದ್ದಾರೆ. ನನ್ಗ ಆಗುತ್ತಾ ಅನ್ನೋದನ್ನ ನಾನು ಆ ಕ್ಷಣದಲ್ಲಿ ಮರ್ತು ಬಿಟ್ಟಿದ್ದೀನಿ. ಆನಂದಕ್ಕೆ ನಾನು ಸರೆಂಡರ್ ಆಗ್ಬಿಟ್ಟಿದ್ದೀನಿ. ಮಾಡ್ಬೇಕಿದ್ದನ್ನ. ಏನೋ ಇದೆ ಇದ್ರ ಒಳಗಡೆ. ಮಾಡಿದ್ರೆ ತಾನೇ ಗೊತ್ತಾಗದು. ಅವ್ರು ಹೇಳಿದಾರೆ ಇಷ್ಟು ದಿನ ಮಾಡು ಮಾಡಂತೆ ಬಂದಿದ್ದೀನಿ. ಅವ್ರಿಗೋಸ್ಕರ ಬಂದಿದ್ದೀನಿ. ಆದ್ರೆ ಗೊತ್ತಾಗಿದ್ಮೇಲೆ ಅದು ನೋಡ್ರಿ, ಆ ರುಚಿ ಗೊತ್ತಾಗವರೆಗೆ ನಾವು ಅದನ್ನ ಇಟ್ಕೊಂಬಲ್ಲ. ಆಮೇಲೆ ಬಿಡದೂ ಇಲ್ಲ ನಾವು. ಆತರ ನಾನು ಆ ರುಚಿ ಗೊತ್ತಾಗಿದ್ಮೇಲೆ ಇನ್ನ ನನ್ನ ಜೀವನನಲ್ಲಿ ಸ್ಟಾರ್ಟ್ ಆಯ್ತ್ರಿ ನನ್ಗೂ. ಅದ್ ಯಾವ ತರ ಅಂದ್ರೆ, ನಾನ್ ಮಾಡ್ಬೇಕು, ನಾನ್ ಚೆನ್ನಾಗಾಗ್ಬೇಕು, ನನ್ನ ಕುಟುಂಬ ಚೆನ್ನಾಗ್ ಮಾಡ್ಕೋಬೇಕು ಅಂತೇಳಿ ಒಂದು ತಪನೆದಿಂದ 3 ಗಂಟೆ, 4 ಗಂಟೆ ಡೈಲಿ ಅಲಾರಂ ಇಟ್ಕೊಂಬೋದು, ಕೂಡದು. ನಾನು ಒಂದು 15-16 ದಿವಸನೇ ರೀ ಗಂಟೆ ಮಾಡಿದ್ದು. ಆಮೇಲೆ ನಾನ್ ತುಂಬಾ ಗಂಟೆ ಸಾಧನೆ ಮಾಡ್ತಾ ಹೋಗಿದ್ದೆ. ಯಾಕಂದ್ರೆ ನಾನ್ ಚೆನ್ನಾಗಾಗ್ಬೇಕು. ನೋಡ್ರಿ, ಹೆಣ್ಮಕ್ಳಿಗೆ ಯಾವ್ದನ್ನ ಬಂತು ಅಂದ್ರೆ ಬಿಡಲ್ಲ ಅಲ್ವಾ? ಅವಾಗ ನನಗೆ ಅದು ಅವಕಾಶನೂ ಇತ್ರಿ. ಯಾವ್ದಕ್ಕೋಸ್ಕರ ಅಂದ್ರೆ, ಒಂದು ನನ್ನ ಪರ್ಪಸ್ ಅದು. ನಾನ್ ಸಾಧನೆ ಮಾಡ್ಲೇಬೇಕು. ಆ ಸಾಧನೆಯಿಂದನೇ ನಾನು ಆರೋಗ್ಯ ಹೊಂದಿದ್ದು.
ಮತ್ತೆ ಆ ಸಾಧನೆ ಮಾಡಕ್ಕೋಸ್ಕರ ಮಾಸ್ಟರ್ಸ್ ನಾನು ಸಿದ್ಧವಾಗಿದ್ದೀನಲ್ಲ, ನಾನ್ ಮಾಡ್ಬೇಕು ಎಂಬುದು ಒಳಗಿನಿಂದ ಸ್ಥಿರ ನಿಶ್ಚಯವಾಗಿ ನಾನು ಡಿಸೈಡ್ ತಗೊಂಡ್ಮೇಲೆ ನಂಗೆ ಆ ಪರಿಸ್ಥಿತಿಗಳು ಕ್ರಿಯೇಟ್ ಆದವು ಮನೆಯಲ್ಲಿ. ಎಲ್ಲಾರು ಬೆಳಿಗ್ಗೆ ಹೋಗ್ಬಿಡ್ತಿದ್ರು, ಎಲ್ಲಾ ಕೆಲ್ಸ ಮುಗಿದು ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಇನ್ನ ಅವಾಗ್ನಿಂದ ರಾತ್ರಿ ರಾತ್ರಿ ಬರ್ತಿದ್ರು ಅವ್ರೆಲ್ಲಾ ಮಕ್ಕಳನ್ನ ಕರ್ಕೊಂಡು ರಾತ್ರಿ ಬರ್ತಿದ್ರು. ನಮ್ ಭಾವರಿದ್ರು ಎಲ್ಲಾ ಇಟ್ರೆ ಅವ್ರು ಊಟ ಮಾಡಿ ಹೋಗ್ತಿದ್ರು. ಇನ್ನ ಏನು ಹೇಳ್ತಿದ್ದೆ ನಮ್ ಭಾವರ್ಗೆ, ಯಾರನ್ನ ಬಂದ್ರೆ ಧ್ಯಾನಕ್ ಕುಂತಿದ್ದಾಳೆ ಅಮ್ಮ ಅಂತ ಹೇಳು. ಅವರು ಅಮ್ಮ ಅಂತ ಹೇಳ್ತಿದ್ರು ನನ್ಗೆ. ಹಾಗಂತೇಳಿ ನಾನು ಆ ತರ ಗಂಟೆ ಗಂಟೆ ಕೂಡ್ತಾ ಇದ್ದೆ. ಆ ಗಂಟೆ ಗಂಟೆ ಕೂಡುವಾಗ ನನ್ನನ್ನ ನಾನು ತಿಳ್ಕೊಂಡಿದೀನಿ, ನನ್ನನ್ನ ನಾನು ನೋಡ್ಕೊಂಡಿದೀನ್ರಿ. ಎಲ್ಲೋ ಪರಮಾತ್ಮ ಹೇಳ್ತಾರ್ ನೋಡ್ರಿ, ಆ ಪಿಕ್ಚರ್ ನಲ್ಲಿ ನೋಡ್ತಾ ಇದ್ವಿ. ಆ ಒಂದು ತಪಸ್ನಲ್ಲಿ ಕುಂತಿದ್ದವಾಗ ದೇವತೆಗಳು ಬರ್ತಾರೆ, ಎಲ್ಲಾ ಚೆನ್ನಾಗಾಗುತ್ತೆ ಎಂಬುದು. ಅದು ನಿಜವಾಗ್ಲೂ ಒಂದು ಸಾಮಾನ್ಯ ಗೃಹಿಣಿ ಕುಂತ್ರೆ ಕೂಡ ಆಗುತ್ತೆ ಅನ್ನೋದನ್ನ ನಾನು ನನ್ನ ಜೀವನದಲ್ಲೇ ನೋಡ್ಕೊಂಡಿದೀನ್ರಿ. ಆ ತರ ಮಾಡುವಾಗ ಎಷ್ಟೋ ಮಾಸ್ಟರ್ಸ್ ಕಾಣಿಸ್ತಾ ಇದ್ರು. ನನ್ ಕಾರಣ ಏನು? ನಾನ್ ಇಂಥ ಅನಾರೋಗ್ಯ ಪಡೆಯಕ್ಕೋಸ್ಕರ ಕಾರಣ ಏನು? ನನ್ ಮನೆ ಯಾಕ ಆ ತರ ಇದೆ ಅಂದ್ರೆ ನೋಡ್ರಿ, ಒಂದ್ ಯಾರನ್ನ ಹೆಣ್ಣು ಮನೆಗ್ ಮಲ್ಗಿದ್ವಾಗ ನಾವ್ ಹೋದ್ರೆ ಏನಂತೀವ್ರಿ, ಪಾಪ ಏನ್ ಮಾಡ್ತಾಳೆ ಮತ್ತೆ ಅಮ್ಮನ ಅನಾರೋಗ್ಯ ಹಂಗಿದೆ, ಅದಕ್ಕೆ ಮನೆ ನೋಡ್ರಿ ಹೆಂಗಿದೆ, ಪಾಪ ಸ್ವಲ್ಪ ಹೊತ್ತು ಕೂಡಕ್ ಆಗಲ್ಲಪ್ಪ ಅಲ್ಲಿಗ್ ಹೋದ್ರೆ ಅಂತ ಅಂತೀವಲ್ಲ. ಅಂದ್ರೆ ಯಾಕಂದ್ರೆ ಮನೆ ಎಲ್ಲಾ ನೆಗೆಟಿವ್ ನಿಂದ ತುಂಬಿರುತ್ತೆ. ಯಾಕಂದ್ರೆ ನನ್ನ ಒಂದು ಅಳುವು ಇರುತ್ತೆ, ನನ್ನ ಒಂದು ಭಾವನೆಗಳು ಇರುತ್ತವೆ, ನನ್ನೊಂದು ನೋವು ಇರುತ್ತೆ. ಏನಪ್ಪಾ ಈ ತರ ಆಗ್ಬಿಡ್ತು, ನನ್ ಮಕ್ಕಳಿಗೆ ಅಂದ್ರೆ ನಾನ್ ಮಾಡೋ ಪರಿವಿಧಂತ ಆಲೋಚನೆಗಳಿಗೆಲ್ಲಾನು ಆ ಒಂದು ಗೋಡೆಗಳು ಸ್ವೀಕಾರ ಮಾಡಿರ್ತೈತೆ. ಹಾಗಾಗಿ ಆ ಮನೆಯಲ್ಲಿ ಆ ವೈಬ್ರೇಷನ್ ನೆಗೆಟಿವ್ ತರಾನೇ ಇರುತ್ತೆ. ಅದಕ್ಕೆ ಹೇಳ್ತೀವಿ ನೋಡ್ರಿ, ಯಾರನ್ನ ಮನೆಗ್ ಹೋಗ್ಬಿಟ್ರೆ ಯಾಕೋ ಸ್ವಲ್ಪ ಹೊತ್ತು ಕುಂತು ಬಂದ್ಬಿಡೋಣಪ್ಪ ಅವ್ರ ಮನೆಗ್ ನನ್ ಕೂಡಕ್ ಆಗಲ್ಲ ಅಂತ ಹೇಳ್ತಿರ್ತೀವಿ. ಅಂದ್ರೆ ಆ ಮನೆಯಲ್ಲಿ ಅಂತ ನೆಗೆಟಿವ್ಸ್. ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು, ಹೆಣ್ಮಕ್ಳು ಚೆನ್ನಾಗಿದ್ರೆ ಆ ಮನೆ ಚೆನ್ನಾಗಿರುತ್ತೆ. ಮಹಾಲಕ್ಷ್ಮಿ ಇರ್ಬೇಕಂದ್ರೆ ಫಸ್ಟ್ ಆ ಮನೆ ಹೆಣ್ಣನ್ನ ನೋಡಿ ಆ ಮನೆ ನೋಡ್ಬೇಕು. ಹೇಳ್ತಾರ ನೋಡ್ರಿ, ಆ ಅವಳನ್ನ ನೋಡ್ಬಿಟ್ರೆ ಸಾಕು ಅವ್ರ ಮನೆ ಹೆಂಗಿರುತ್ತೆ ಅಂಬದ್ ಗೊತ್ತಾಗುತ್ತೆ ಅಂತ ಹೇಳಿ. ಅಂದ್ರೆ ಒಂದು ಹೆಣ್ಣು, ಒಂದು ಗೃಹಿಣಿ, ಆ ಗೃಹಿಣಿ ಮನಸ್ಸು ಯಾವ ತರ ಇರುತ್ತೋ ಆ ಮನೆ ಅದೇ ತರ ಇರುತ್ತೆ ಅನ್ನೋ ಕಾರಣ ನಾನೇ ರೀ. ಹಾಗೆ ನನ್ ಮನೆ ನನ್ಗೆ ಕಟ್ಟಿಸ್ತಾ ಇರ್ತಿತ್ತು, ಹೋಗು ಹೊರಗಡೆ ಹೋಗು ಹೊರಗಡೆ ಹೋಗು. ಯಾಕಂದ್ರೆ ನನ್ ಮನ್ಸು ಯಾವಾಗ ಆ ನಾನು ಹೋಗ್ಬೇಕು, ಹೋಗ್ಬಿಡ್ಬೇಕು ಈ ಒಂದು ಬಂಧನಗಳಿಂದ, ಈ ಒಂದು ಅನಾರೋಗ್ಯನಿಂದ ಹೋಗ್ಬಿಡ್ಬೇಕು ಅನ್ನೋದಿತ್ತು ನೋಡ್ರಿ. ಅದೇ ಆಲೋಚನೆ ಆ ಮನೆಯಲ್ಲಿ ಇರ್ತಿತ್ರಿ. ಅವಾಗ ತುಂಬಾ ನೋವಾಗ್ತಿತ್ತು ನನಗೆ. ಏನಪ್ಪಾ ನನ್ ಮನೆ ವೈಬ್ರೇಷನ್ ಈ ತರ ಇದೆ ಅಲ್ಲ, ಯಾರು ನನ್ ಮನೆಗ್ ಬರಕ್ಕೂ ಇಷ್ಟ ಪಡ್ತಾ ಇದ್ದಿಲ್ಲ, ಕೂಡಕ್ ಇಷ್ಟ ಪಡಲ್ಲ. ಬಂದ್ರೇನು ಒಂದ್ ನಿಮಿಷ ಕೂಡೋದು, ಆರಾಮಿದ್ಯಾ, ಆಯ್ತಾ, ಮಕ್ಕಳು ಚೆನ್ನಾಗಿದ್ದೀರಾ, ಹೋಗ್ಬಿಡ್ತಿದ್ರು. ನಾನ್ ಸ್ವಲ್ಪ ಹೊತ್ತು ಕೂಡ್ರಿ ಮಾತಾಡ್ರಿ ಅಂತ ಹೇಳ್ತಿದ್ದೆ, ಅವ್ರು ಇರ್ತಾ ಇದ್ದಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ, ಯಾಕೆ ಇವ್ರು ಈ ತರ ಅವ್ರ ತಪ್ಪಲ್ಲ ಅದು, ನನ್ ಮನೆ. ಅದಕ್ಕೆ ಪತ್ರಿಜಿ ಹೇಳ್ತಾರೆ, ಮನೆ ಮಂತ್ರಾಲಯ ಇರ್ಬೇಕಂತೆ, ದೇಹವೇ ದೇವಾಲಯ ತರ ಇಟ್ಕೋಬೇಕಂತೆ. ಈ ದೇವಾಲಯನ ನಾವು ಗೌರವಿಸಿಲ್ಲ ಅಂದ್ರೆ ಆ ದೇವಾಲಯ ತರ ಇರಲ್ಲ ಅಲ್ರಿ, ಶಿಥಿಲಾವಸ್ಥಾನಲ್ಲಿ ಹೋಗ್ಬಿಡುತ್ತೆ. ಹಾಗೆ ನನ್ನ ಈ ಒಂದು ದೇಹನು ಅದೇ ತರ ಇತ್ತು. ಇನ್ನ ಅದು ಹೇಳ್ತಾರ ನೋಡ್ರಿ, ಹಳೇ ದೇವಸ್ಥಾನಗಳಿಗೆ ಏನ್ ಹೇಳ್ತಿದ್ರಿ ನಾವು, ಏನಿಲ್ಲ ಇವಾಗ ಎಲ್ಲಾ ಬಿದ್ದೋಗಿ ಬಿಟ್ಟಿದೆ, ಅಲ್ಲಿ ಯಾರು ಹೋಗ್ತಾ ಇಲ್ಲ ಆ ದೇವಾಲಯಕ್ಕೂ ಅಂತ ಹೇಳಿ. ಸೇಮ್ ಆ ತರ ನಾವು ನಮ್ಮ ದೇಹ, ಈ ದೇಹದ ಬೆಲೆ ಗೊತ್ತಾಗಿದ್ಮೇಲೆ ಇನ್ನು ಬಿಡಕ್ಲಾರದೆ ನಾನು ಅಷ್ಟು ಧ್ಯಾನ ಮಾಡೋದು ಶುರು ಮಾಡಿದ್ದೀನ್ರಿ. ಆ ಒಂದು ಧ್ಯಾನದಿಂದ ಜೀವನ ಶಾಸ್ತ್ರ ಯಾವ ತರ ಇರುತ್ತೆ ಎಂಬುದನ್ನ ನಾನು ಕಲ್ತಿದ್ದೀನಿ. ಯಾವಾಗಾದ್ರೂ ಆ ಧ್ಯಾನ ಗಂಟೆ ಗಂಟೆ ಸಾಧನೆ ಹೇಳ್ತಾರ ನೋಡ್ರಿ, ಸತೀದೇವಿ ಯಾವ ತರ ಕೊಡ್ತಾ ಇದ್ದಿಲ್ರಿ, ಪರಮೇಶ್ವರ ಎಷ್ಟೊಂದು ಆಯಮ್ಮನ ಪರೀಕ್ಷೆಗೆ ಮಾಡಿದ್ದಾರೆ, ಎಷ್ಟೊಂದು ಸಹನೆದಿಂದ ಕುಂತಿದ್ದಾಳೆ. ಆ ಸತೀದೇವಿನಿಂದ ಜಗನ್ಮಾತ ಆಗೋ ತನಕ ಕಷ್ಟಗಳೇ ಇಟ್ಟಿದ್ದಾರೆ. ಅಷ್ಟು ಕಷ್ಟಗಳನ್ನ ಪಾರಾಗ್ತಾ ಬಂದಿದ್ದಾಳೆ. ಅಂದ್ರೆ ಆ ಒಂದು ಸ್ತ್ರೀ ತತ್ವನಲ್ಲಿ ಇರೋ ಜಗನ್ಮಾತೆ ಯಾವ ತರ ಒಳಗಡೆ ಬಂದ್ಲು, ಅದೇ ತರ ನಮ್ ಒಳಗಡೆನು ಅದೇ ಇದಿರಿ. ಒಂದು ಹೆಣ್ಣು ಅಂದ್ರೇನೆ ಅದಕ್ಕೆ ಅಂತ ನೋಡ್ರಿ, ಹೆಣ್ಣು ಅಂದ್ರೆ ಆದಿಶಕ್ತಿ, ಆಡದಿ ಆದಿಶಕ್ತಿ ಅಂತ ಹೇಳ್ತಿರ್ತಾರೆ ಜಗನ್ಮಾತೆ. ಅದಕ್ಕೆ ಹೆಣ್ಣನ್ನ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಶ್ರೀ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಿರ್ತಾರೆ. ಮತ್ತೆ ಹೆಣ್ಣಿಗಿಷ್ಟು ನಾವು ಹೋಲಿಕೆ ಮಾಡಿ ಮಾತಾಡ್ತಾ ಇದ್ವಿ.
ಅದೇ ಹೆಣ್ಣು ಹುಟ್ರೆ ಎಷ್ಟು ನೋವಾಗುತ್ತೆ ನೋಡ್ರಿ. ಅದೇ ಗುಣ ನನಗಿತ್ರಿ ಮೊದ್ಲು. ಯಾಕಪ್ಪ ಅವ್ರಿಗೆ ಹೆಣ್ಮಕ್ಳು ಹುಟ್ಟಿದಾಳಲ್ಲ ಅಂತೇಳಿ. ಯಾವಾಗಾದ್ರೆ ನನಗೆ ಧ್ಯಾನಕ್ ಬಂದಿದ್ನೋ, ಆ ಸಾಧನೆನಿಂದ ನನ್ನ ಮನೆಯಲ್ಲಿ ಇರೋ ನೆಗೆಟಿವ್‌ಗಳು ಎಲ್ಲಾನು ನಾನು ಹೊರಗಡೆ ಹಾಕಿದೀನ್ರಿ. ಎಷ್ಟು ಅಂದ್ರೆ ಅದು ನಂಬಿದ್ರೆ ಸಾಧ್ಯ ಆಗಲ್ಲ. ಆ ತರ ನೆಗೆಟಿವ್ಸ್ ಇದ್ವು. ನನ್ನ ಆಲೋಚನೆ ಇರ್ಬೋದು, ಇನ್ನೊಂದಿರ್ಬೋದು. ನಾನ್ ಮಾಡೋ ಸಾಧನೆಗೆ ಆ ಒಂದು ಅದಕ್ಕೆ ಪತ್ರಿ ಸರ್ ಅಂತಾರೆ, ಸಾಧನೆ ಯಾವಾಗ್ ಮಾಡ್ತೀಯೋ ಅದಕ್ಕೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿದ್ದಾರೆ. ಧ್ಯಾನದಿಂದ ಡೈರೆಕ್ಟ್ ಮುಕ್ತಿ ಬರಲ್ಲ. ಜ್ಞಾನನೇ ಇಲ್ಲ ಅಂದ್ರೆ ಆ ಜೀವನಕ್ಕೆ ಆ ಒಂದು ಅರ್ಥ ಇಲ್ಲವಂಗ ನಾವು ಜೀವಿಸುವಾಗ ಹೇಳ್ತೀವಿ ನೋಡ್ರಿ ನಾವು, ನಿನ್ ಜೀವನಕ್ಕೆ ಏನೋ ಒಂದು ಅರ್ಥ ಇದೆನೋ, ಏನ್ ಜೀವನ ಜೀವಿಸ್ತಿದ್ಯಾ ನೀನು ಅಂತ ಹೇಳ್ತಿರ್ತೀವಿ. ಅಂದ್ರೆ ಆ ಜೀವನಕ್ಕೊಂದನ್ನ, ಆ ದೇಹ ಒಂದು 4 ಜನಕ್ಕೆ ಉಪಯೋಗ ಬರ್ಬೇಕು. ಅದನ್ನ ನಾವ್ ಅನ್ಕೊಂತಿರ್ತೀವಿ. ನನ್ ಮನೆಗೆ ಎಷ್ಟೋ ಸೇವೆ ಮಾಡಿನಪ್ಪ ನಾನು, ನನ್ ಮಕ್ಕಳಿಗೆ ಇಷ್ಟು ಮಾಡ್ತಾ ಇದ್ದೀನಿ, ನಮ್ಮ ಯಜಮಾನ್ರಿಗೆ ಮಾಡ್ತಾ ಇದ್ದೀನಿ, ನಮ್ಮ ಅತ್ತೆ ಮಾವರಿಗೆ ನಾನು ಅದೇ ತರ ಅನ್ಕೊಂತಿದ್ದೀರಿ. ಅದೇ ಅದು ನನ್ ಕರ್ತವ್ಯ, ನನ್ನ ಧರ್ಮ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ನನಗೆ. ಅದು ಸೇವೆ ಅಲ್ಲ. ಸೇವೆ ಎಂಬುದು ಹೊರಗೆ ನಿನ್ಗೆ ನೀನು ಫಸ್ಟ್ ಸ್ವಧರ್ಮ. ಆ ಧರ್ಮವನ್ನ ನಾನ್ ಪಾಲನೆ ಮಾಡಿದೀನಿ. ಯಾವಾಗಾದ್ರೆ ನಾನು ಆ ಒಂದು ಧರ್ಮನ ಪಾಲನೆ ಮಾಡ್ತೀನಿ, ಫಸ್ಟ್ ನನ್ನ ದೇಹನ ನಾನು ಹೆಂಗ್ ಪ್ರಿಪೇರ್ ಮಾಡ್ಕೊಂತಿದ್ದೆ ಅಂದ್ರೆ, ಇದು ಅದ್ಭುತವಾದಂತ ಒಂದು ದೇವಾಲಯ ಆಗ್ಬೇಕು. ಆಲ್ರೆಡಿ ಅದು ದೇವಾಲಯನೇ ಶಿಥಿಲಾವಸ್ಥೆಗೆ ಹೋಗ್ಬಿಟ್ಟಿದೆ. ಆದ್ರೆ ಮತ್ತೆ ಅದನ್ನ ಪುನರುದ್ಧರಣ ಅಂದ್ರೆ ಮತ್ತೆ ಪುನರ್ಜನ್ಮ ತರ ನಾನ್ ಮಾಡ್ಕೊಂತ ಬಂದಿನ್ರಿ. ನನ್ ಒಳಗಡೆ ಇರೋ ಆ ನೆಗೆಟಿವ್ಸ್‌ನ, ಅನುಮಾನಗಳನ್ನ, ದ್ವೇಷನ್ನ ಇದೆಲ್ಲನ ಹೊರಗಡೆ ತೆಗಿತಾ, ಆ ಗುಣಗಳನ್ನ ತೆಗಿತಾ ಒಂದು ಪಾರ್ವತಿ ದೇವಿ ಆಗಿ, ಅಂದ್ರೆ ಎಷ್ಟೋ ಅಡ್ಡು ಬರ್ತಾವ್ರಿ. ಆ ಟೈಮ್‌ನಲ್ಲಿ ರಿಲೇಷನ್ಸ್ ಬರೋರು, ಅಷ್ಟು ದಿನ ನನ್ನ ನೋಡಕ್ಕಿಲ್ಲಂಗಿರೋ ಅವ್ರೆಲ್ಲರೂ ಆ ಟೈಮ್‌ನಲ್ಲಿ ಬರ್ತಾ ಇದ್ರು ರೀ. ಅವಾಗೆ ನಮ್ಗೆ ಸಹನೆ ಇರ್ಬೇಕು. ಅದಕ್ಕೆ ಪತ್ರಿ ಸರ್ ಒಂದೊಂದು ಕಾನ್ಸೆಪ್ಟ್, ಒಂದೊಂದು ಆಣಿಮುತ್ಯ, ಒಂದೊಂದು ಕಾನ್ಸೆಪ್ಟ್, ಒಂದೊಂದು ಭಗವದ್ಗೀತೆ ತರ ಕೊಟ್ಟಿದ್ದಾರೆ ನಮ್ಗೆ. ಹ ಸಹನೆನೇ ಪ್ರಗತಿ ಅಂತ ಹೇಳಿದ್ದಾರೆ. ಆ ಸಹನೆಯಿಂದ ನಾವು ಪ್ರಗತಿ ಹೊಂದಬಹುದ್ರಿ. ಖಂಡಿತ ಅದು ಸಹನೆ ಬರ್ಬೇಕು ನಮ್ಗೆ. ಆ ಸಹನೆ ಇದ್ರೇನೆ ತಾನೇ ನಾವ್ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಅದೇ ಸಹನೆ ನನ್ಗೆ ಬಂತು ರೀ. ಗಂಟೆ ಮಾಡುವಾಗ ಮೈಯೆಲ್ಲ ನೋವ್ತಾ ಇತ್ತು. ಆ ಒಂದು ಬ್ಲಡ್ ಎಂಬುದು ಸೋರ್ತಾ ಇತ್ತು. ಆ ಸ್ಕಿನ್ ಅಲರ್ಜಿ ಡಿಸೀಸ್ ನಿಂದ. ಆದ್ರೆ ಕೂಡ ಸಹನೆ ಇಟ್ಕೊಂಡಿದ್ದೆ ನಾನು. ಇಲ್ಲ ನಾನ್ ಗೆಲ್ಲಬೇಕು ಇದನ್ನಿಂದ ಅಂತೇಳಿ ಆ ಒಂದು ಸಹನೆದಿಂದ ಯಾರು ಬರ್ತಾ ಇದ್ರೇನೋ ಅವ್ರ ಹತ್ರ ಮಾತಾಡೋದು, ಮತ್ತೆ ಕೊಡೋದು. ಟೈಮ್ ವೇಸ್ಟ್ ಮಾಡ್ಬಾರ್ದು. ಯಾಕಂದ್ರೆ ಸಮಯ ತುಂಬಾ ವಾಗಿರುವಂಥದ್ದು ಅಂತ ಪತ್ರಿ ಸಹ ಹೇಳ್ತಾರೆ. ಆ ಸಮಯನ ನಾನು ಒಂದೊಂದು ಕ್ಷಣ ನನ್ನ ಜೀವನಕ್ಕೆ ಸಮಯ ಬಹಳ ಮುಖ್ಯ. ಅಂತ ಒಂದು ಸಮಯನ ನಾನು ಎಲ್ಲಿ ವೇಸ್ಟ್ ಮಾಡಕ್ಕಿಲ್ಲಂಗ ಅದನ್ನ ಸದ್ವಿನಿಯೋಗ ಪಡ್ಕೊಂತ ಹೋದಿನ್ರಿ. ಅದೇ ನನ್ನ ಒಂದು ಸಾಧನೆ ಆಗ್ತಾ ಹೋಯ್ತು. ಸಾಧನೆ ಮಾಡೋದು, ಪಿರಮಿಡ್‌ಗೆ ಹೋಗೋದು, ಪಿರಮಿಡ್ ನಲ್ಲಿ ಧ್ಯಾನ ಮಾಡೋದು, ಪಿರಮಿಡ್ ನ ತುಂಬಾ ಉಪಯೋಗಿಸ್ಕೊಂತ ಇದ್ದೆ ನಾನು. ಬೆಳಿಗ್ಗೆ ಹೋಗ್ತಾ ಇದ್ದೆ, ಮತ್ತೆ ಸಾಯಂಕಾಲನೂ ಹೋಗ್ತಾ ಇದ್ದೆ. ಒಂದ್ 3 ಗಂಟೆ ಕೊಡೋದು, 2 ಗಂಟೆ ಕೊಡೋದು. ಯಾಕಂದ್ರೆ ಪಿರಮಿಡ್ ಶಕ್ತಿ ಅದ್ಭುತ ಶಕ್ತಿ ಅಂತ ಪತ್ರಿ ಸರ್ ಹೇಳಿದ್ದಾರೆ. ನಾವು ಹೊರಗಡೆ ಕುಂತ್ರೆ 10%, ಪಿರಮಿಡ್ ನಲ್ಲಿ ಕುಂತ್ರೆ 30% ಎನರ್ಜಿ ನಾವು ಪಡಿಬಹುದು ಅಂತೇಳಿ. ಹಾಗಾಗಿ ಅದು ಕೇವಲ ಪಿರಮಿಡ್ ಕಟ್ಟಡನೇ ಅಲ್ಲ, ಅದು ಎಲ್ಲಾ ಮಾಸ್ಟರ್ಸ್ಗಳು ಇಳಿದು ಬಂದಿರುವಂತ ಶಕ್ತಿ ಕ್ಷೇತ್ರ ಅಂತೇಳಿ ನಾನು ಆ ಪಿರಮಿಡ್ ನಲ್ಲಿ ಹೋಗುವಾಗ ಆ ಒಂದು ಅನುಭವಕ್ಕೆ ನಾನು ಲೋನ್ ಆಗಿದ್ದೀನಿ. ಆ ಪಿರಮಿಡ್ ನಲ್ಲಿ ಕುಂತಿದ್ಮೇಲೆ ಯಾವ ತರ ಹೀಲಿಂಗ್ ಆಗುತ್ತೆ ಅಂದ್ರೆ, ನಮ್ಮ ಒಂದು ಕರ್ಮಗಳು ಯಾವ ತರ ನಮ್ಮನ್ನ ಕಾಡಿಸ್ತಾ ಇರುವಂತ ಕರ್ಮ ಯಾವ ತರ ಕ್ಲಿಯರ್ ಆಗುತ್ತೆ. ಯಾಕೆ ನಮ್ಗೆ ಧ್ಯಾನ ಮಾಡಿದ್ಮೇಲೆ ಅನಾರೋಗ್ಯದಿಂದ ಆರೋಗ್ಯಕ್ಕೆ ಯಾವ ತರ ಬರ್ತೀವಿ, ನಮ್ಮ ಆಲೋಚನೆ ಯಾವ ತರ ಸರಿ ಮಾಡ್ಕೊಂತೀವಿ, ಯಾಕೆ ನಾವು ಅವಾಗೆಲ್ಲನೂ ಸ್ವೀಕಾರ ಮಾಡ್ತೀವಿ. ಎಂತವ್ರಿದ್ರೇನು ಅವ್ರನ್ನ ಸ್ವೀಕಾರ ಮಾಡೋ ಗುಣ ಎಲ್ಲಿಂದ ಬರುತ್ತೆ ಈ ಧ್ಯಾನದಿಂದ. ಇದೆಲ್ಲ ನಾನು ಗಂಟೆ ಸಾಧನನ್ನ ನೋಡ್ಕೊಂತ ಹೋಗ್ತಾ ಇದ್ದೀರಿ. ಪತ್ರಿ ಸರ್ ಹೇಳ್ತಾರಲ್ರಿ, ಮೈ ಡಿಯರ್ ಗಾಡ್ಸ್ ಅಂತ ಹೇಳಿ. ಅಂದ್ರೆ ಅಷ್ಟು ನಮ್ಮನ್ನ ದೇವ್ರು ಅಂತ ಹೇಳ್ತಿದಾರಲ್ಲ, ನಾವು ದೇವ್ರ, ನಿಜವಾಗ್ಲೂ ದೇವ್ರ? ಇದನ್ನ ನಾನ್ ನಂಬ್ತಾ ಇದ್ದಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಸಾರ್. ಯಾರ ನೀವು ದೇವ್ರ ಅಂತೀರ, ಕೈ ಎತ್ರಿ ಅಂತ ಹೇಳ್ತಿದ್. ನಾನ್ ಕೈ ಎತ್ತುತ್ತಾ ಇದ್ದಿಲ್ಲ. ಯಾಕಂದ್ರೆ ನನ್ ಒಳಗಡೆ ಆ ಗುಣಗಳು ಇಲ್ಲ. ಒಂದು ದಯಾ ಗುಣ ಇಲ್ಲ, ಒಂದು ಕ್ಷಮೆ ಗುಣ ಇಲ್ಲ, ಒಂದು ಪ್ರೇಮೆ ಇಲ್ಲ, ಕರುಣೆ ಇಲ್ಲ. ಇವೆಲ್ಲ ದೈವಕ್ಕೆ ಸಂಬಂಧಪಟ್ಟಿರುವಂತ ಗುಣಗಳಿವು. ಆ ಗುಣಗಳು ನನ್ ಒಳಗಡೆ ಇಲ್ಲ. ನಾನು ಹೆಂಗ್ ಕೈ ಎತ್ತಲಿ?
ಅನ್ಕೊಂತ ಇದ್ದೆ. ಯಾವಾಗಾದ್ರೂ ನಾನು ಆ ಸಾಧನೆ ಮಾಡೋದು ಶುರು ಆಯ್ತು, ನನ್ ಒಳಗಡೆ ಎಷ್ಟೊಂದು ಕ್ಷಮಾಗುಣ ಬಂತು. ಎಷ್ಟೊಂದು ಅದ್ಭುತವಾದಂತ ಪ್ರೀತ ತತ್ವನ ನನ್ ಒಳಗಡೆ ನಾನ್ ನೋಡ್ಕೊಂಡೆ. ಫಸ್ಟ್ ನನ್ನನ್ನ ನಾನು ಪ್ರೀತಿ ಮಾಡ್ಕೊಂಬೋದು ಸ್ಟಾರ್ಟ್ ಆಯ್ತ್ರಿ. ಯಾಕಂದ್ರೆ ಅಷ್ಟುವರೆಗೆ ನನ್ಗ್ ಗೊತ್ತಿದ್ದಿಲ್ಲ ದೇಹ ಅಂದ್ರೆ ಅಷ್ಟು ಬೆಲವಾಗಿರುವಂತದ್ದು. ಅದನ್ನಲ್ಲಿ ನರಜನ್ಮನಲ್ಲಿ ಇಂಥ ಒಂದು ಭೂಮಂಡಲನಲ್ಲಿ ನರಜನ್ಮ ಪಡೆದು ಅದನ್ನಲ್ಲಿ ಹೆಣ್ಣು ಜನ್ಮ ತಗೊಂಡ್ ಬಂದಿವಂದ್ರೆ ಸಾಮಾನ್ಯ ವಿಷಯ ಅಲ್ಲ ಎಂಬ ಒಂದು ಅದ್ಭುತ ವಿಷಯ ನನ್ಗೆ ತಿಳಿದು ಬಂತು ರೀ. ಒಂದು ಸೃಷ್ಟಿಗೆ ಮರುಸೃಷ್ಟಿ ಆಗಿರುವಂತವಳು ಹೆಣ್ಣು ಅಂತೇಳಿ ಆ ಕ್ಷಣನಲ್ಲಿ ಗೊತ್ತಾಯ್ತು ನನಗೆ. ಅದಕ್ಕೆ ಪತ್ರಿ ಸಾರು ಹೆಣ್ಣು ಅಲ್ಲ, ಆ ಹೆಣ್ಣಿನಲ್ಲಿ ಇರುವಂತ ಆ ಜಗನ್ಮಾತೆನ ನೀನು ತಿಳ್ಕೊಬೇಕು ಅಂತ ಹೇಳ್ತಿರ್ತಾರಲ್ವಾ, ಅವಾಗ ಗೊತ್ತಾಯ್ತ್ರಿ ನನಗೆ. ಅವಾಗ ಅನ್ಕೊಂಡೆ ರೀ ನಾನು ಎಷ್ಟು ತಪ್ಪು ಮಾಡಿದೀನಿ. ನನ್ಗೆ ಅವಾಗ್ ನೋಡಿದ್ರೆ ಹೆಣ್ಣು ಹೆಣ್ಣು ಅಂತೇಳಿ ನನ್ನನ್ನ ನಾನು ತುಂಬಾ ಕೀಳಾಗಿ ನೋಡ್ಕೊಂತ ಇದ್ದೆ. ಯಾವಾಗಾದ್ರೆ ಆ ಒಂದು ಹೆಣ್ಣಿನ ರಹಸ್ಯ ಗೊತ್ತಾಯ್ತು, ಹೆಣ್ಣಂದ್ರೆ ಏನು ಅಂತ ತಿಳ್ಕೊಂಡಿದೀನೋ, ಆ ಕ್ಷಣನಲ್ಲಿ ನನ್ಗೂ ಈ ಹೆಣ್ಣು ಜನ್ಮ ಮೇಲೆ ತುಂಬಾ ಹೆಮ್ಮೆ ಆಯ್ತು ನನಗೆ. ಇನ್ನ ಎಷ್ಟು ಜನ್ಮಗಳಿದಾವ ಅಷ್ಟು ಜನ್ಮ ಹೆಣ್ಣಾಗಿ ಹುಟ್ಬೇಕು ಎಂಬುದು ಒಂದು ಆನಂದದಿಂದ ಆ ಒಂದು ಸಂಕಲ್ಪ ಬಂತ್ರಿ ಒಳಗಿನಿಂದ. ಅಂದ್ರೆ ಹೆಣ್ಣೇ ಮೂಲ, ಹೆಣ್ಣೆ ಈ ಪ್ರಕೃತಿ ಅಂದ್ರೇನೆ ಹೆಣ್ಣು ಅಂತಾರ ಅಲ್ವಾ. ಹೆಣ್ಣೆ ಇಲ್ಲಂದ್ರೆ ಸೃಷ್ಟಿನೇ ಇಲ್ಲ. ಅಂತ ಒಂದು ಸ್ತ್ರೀ ತತ್ವನ, ಅಂತ ಒಂದು ಹೆಣ್ಣು ಜನ್ಮನ ಪಡೆದು ಬಂದು ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂತ ಇದೀವಿ. ಎಲ್ಲರ ಬಗ್ಗೆ ಮಾತಾಡ್ತಾ ಇದೀವಿ. ಏನೇನು ಮಾಡಕ್ಕಿಲ್ಲಂಗೆ ಇರುವಂತಹ ಎಲ್ಲ ಮಾಡ್ತಾ ಇದೀವಿ. ಒಬ್ಬರನ್ನ ನೋಡಿದ್ರೆ ಒಬ್ರಿಗೆ ಅಸೂಯೆ, ದ್ವೇಷ. ಯಾಕೆ? ನನ್ ತರನೇ ಅವಳು ಹೆಣ್ಣು ತಾನೇ, ನನ್ ತರನೇ ಅವಳಿಗೆ ಆ ಮನಸ್ಸಿದೆ ತಾನೇ. ಮತ್ತೆ ಯಾಕೆ ಅವ್ರನ್ನ ನೋಡಿ ನಾನು ಅಷ್ಟು ದ್ವೇಷ, ಅಷ್ಟು ಅಸೂಯೆ ಪಡೆಯೋದು? ಯಾವಾಗಾದ್ರೆ ಇನ್ನೊಬ್ಬರನ್ನ ನೋಡಿ ನಾವು ಅಭಿನಂದಿಸ್ತೀವೋ ಆ ಒಂದು ಗುಣ ನಮಗೂ ಬರುತ್ತೆ ಎಂಬುದು ನಾನು ಧ್ಯಾನದಿಂದ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅದಕ್ಕೆ ಏನೋ ಪತ್ರಿ ಎಲ್ಲರ್ನಲ್ಲಿ ಇರುವಂತ ಆ ಆತ್ಮ ಸ್ವರೂಪನ್ನ ನೀನು ಕಾಣ್ಬೇಕು. ನೋಡೋ ದೃಷ್ಟಿ ಚೇಂಜ್ ಮಾಡ್ಕೋಬೇಕು. ಹೇಳ್ತಾರ ನೋಡ್ರಿ, చూసే దృష్టిని బట్టే ప్రపంచం ఉంటుంది. చూసే దృష్టిని బట్టే మన తలరాత మారుతుంది ಅಂತ ಹೇಳಿ ಎಷ್ಟು ಅದ್ಭುತವಾದ ವಾಕ್ಯಗಳು ಹೇಳ್ತಿದ್ರು ರೀ ಅವರು. ಇವಾಗಾದ್ರೆ ನನ್ನ ದೃಷ್ಟಿ ಬದಲಾಯಿಸ್ಕೊಂಡು ನನ್ನ ಒಂದು ನೋಟ ಯಾವ ತರ ನಾನ್ ಚೇಂಜ್ ಮಾಡ್ಕೊಂಡು ನೋಡ್ತಾ ಹೋಗಿದ್ದೀನೋ ಅಷ್ಟು ಆ ಅಷ್ಟು ಹಿಂದಗಡೆದು ಎಲ್ಲ ನಾನ್ ನೋಡೋ ಒಂದು ಯಾವ ತರ ಇತ್ತೋ ಅದೆಲ್ಲ ಬದಲಾವಣೆ ಆಗ್ತಾ ಹೋಯ್ತು. ಪ್ರತಿ ಒಬ್ರನ್ನ ಪ್ರೀತಿ ಮಾಡೋ ತರ ಕಾಣಿಸ್ತಾ ಇದ್ರು. ಪ್ರತಿ ಒಬ್ರು ನನ್ನವರು ಅನ್ನೋ ತರ ಕಾಣಿಸ್ತಾ ಇದ್ರು. ಆಮೇಲೆ ಕ್ಷಮೆ ಗುಣ ಅಷ್ಟೇ ತಾನೇ. ಆ ಟೈಮ್ಗೆ ನನ್ನ ತಪ್ಪು ಇದೆ, ಅದಕ್ಕೆ ಅವ್ರು ಆ ತರ ನನ್ನ ಹಿಂಸೆ ಮಾಡಿದ್ದಾರೆ. ನನ್ ತಪ್ಪು ಇದೆ ಅಲ್ವಾ ಅಲ್ಲಿ, ನಾನು ಆ ತರ ಮಾತಾಡ್ಬಾರ್ದಿತ್ತು, ಆ ತರ ಬಿಹೇವ್ ಮಾಡ್ಬಾರ್ದಿತ್ತು. ಅದಕ್ಕೆ ಅವ್ರಿಗೆ ಆ ಒಂದು ಕೋಪ, ಆ ಒಂದು ನೋವು ಬಂದಿರುತ್ತೆ. ಮತ್ತೆ ಆ ನೋವಿನಿಂದ ಅವ್ರು ಆ ತರ ಮಾತಾಡಿರ್ಬೋದು ಎಂಬ ಒಂದು ಜ್ಞಾನ ಅವಾಗ ಗೊತ್ತಾಯ್ತ್ರಿ ನನ್ಗೆ. ಈ ಈ ಒಂದು ಮಾನವ ಜನ್ಮಕ್ಕೆ ಆಧ್ಯಾತ್ಮಿಕ ಮಾತ್ರನೇ ಅಲ್ಲ, ಜೀವನ ಶಾಸ್ತ್ರ ಎಷ್ಟೇ ಇಂಪಾರ್ಟೆಂಟ್ ಅಂತೇಳಿ. ಅದಕ್ಕೆ ಪತ್ರಿ ಸಾರ್ ಒಂದ್ಸಾರಿ ನನಗೆ ನಿನ್ನ ಟೈಮ್ ಬಂದಿದೆ ಹೊರಗಡೆ ಬಾ ಅಂದ್ಮೇಲೆ, ಸರ್ ನನ್ ನಾಲೆಡ್ಜ್ ಇಲ್ಲ ಸರ್. ಯಾಕಂದ್ರೆ ನನ್ ಕೆಲ್ಸ ಏನು, ನನ್ನ ಧ್ಯಾನ ಏನು ಇದೇ ಮಾಡ್ಕೊಂತ ಇದ್ದೆ ನಾನು. ಅವಾಗ ಇನ್ನ ಯಾವ ಪುಸ್ತಕಗಳು ನಾನು ಓದ್ತಾ ಇದ್ದಿಲ್ಲ. ಓದ್ಬೇಕು ಸಾರ್ ಅದಕ್ಕೆ ಸ್ವಾಧ್ಯಾಯ ಅಂತಾನೂ ಇಟ್ಟಿದಾರಲ್ವಾ. ಯಾವಾಗಾದ್ರೆ ನಾವು ಸ್ವಾಧ್ಯಾಯ ಮಾಡ್ತೀವೋ ನಮ್ಮನ್ನ ಮೇಲೆ ನಾವು ಅಧ್ಯಾಯ ಮಾಡ್ಕೊಂಬೋದು ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಇವಾಗ ಎಷ್ಟೋ ಗುರುಗಳು ಇರ್ತಾರೆ, ಎಷ್ಟೋ ಮಾಸ್ಟರ್ಸ್ ಇದಾರೆ. ಅವ್ರ ಕಥೆಗಳು ಎಲ್ಲ ನಾವು ಕೇಳ್ಕೊಂಡ್ಬಿಟ್ರೆ ಅಬ್ಬಾ ಎಷ್ಟು ಕಷ್ಟ ಪಟ್ಟಿದ್ದಾರೆ ಇವ್ರು ಅನ್ಕೊಂತೀವಿ ನಾವು. ಅವಾಗ ಇನ್ನ ನಮ್ ಒಳಗಡೆ ಇನ್ನ ನಾವು ಮಾಡ್ಬೇಕಂಬೋ ಒಂದು ಹಂಬಲ ಜಾಸ್ತಿ ಆಗುತ್ತೆ ರೀ. ಆದ್ರೆ ನಮ್ಮ ಗುರುಗಳು ಯಾವ ಕಷ್ಟ ಇಟ್ಟಿಲ್ಲ ನಾವು. ತುಂಬಾ ಸರಳವಾದಂತ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅವ್ರು ನನ್ಗೇನ್ ಪಾದ ಪೂಜೆ ಮಾಡಿ ಅಂತ ಹೇಳಿಲ್ಲ. ನೀನು ಉಪವಾಸ ಇರ್ಬೇಕು ಅಂತನೂ ಹೇಳಿಲ್ಲ. ಪೂಜೆಗಳು ಮಾಡ್ಬೇಕು, ಮಡಿ ಆಚಾರ ಇವೇನು ಹೇಳಿಲ್ಲ. ನಿನ್ ಒಳಗಡೆ ನೀನು ಪ್ರಯಾಣ ಮಾಡು. ನೀನ್ ಅಂತರ್ಮುಖವಾಗಿ ಯಾವಾಗ ಆಗುತ್ತೀಯೋ ನಿನ್ನ ಬಹಿರ್ಮುಖವಾಗಿ ಅದ್ಭುತವಾದಂತ ಒಂದು ಏನಂತಾರೆ ಜ್ಞಾನ ಇರ್ಬೋದು, ಆ ಜನ್ಮ ನೀನ್ ಪಡೆಯಕ್ ಸಾಧ್ಯ ಆಗುತ್ತೆ. ಅಂದ್ರೆ ಬಹಿರ್ಮುಖವಾಗಿ ನೀನು ಆನಂದ, ವೈಭೋಗ ಎಲ್ಲ ಪಡೆಯಕ್ ಸಾಧ್ಯ ಆಗುತ್ತೆ. ನಿಜ ತಾನೇ. ಯಾವಾಗಾದ್ರೆ ನಾವು ಅಂತರ್ಮುಖ ಪ್ರಯಾಣ ಮಾಡ್ತೀವೋ ನೋಡಿ, ನಾವು ಯಾರಿಗನ್ನ ತುಂಬಾನೇ ನೋವು ಕೊಟ್ಟಿದ್ಮೇಲೆ ಹೋಗಿ ಸ್ವಲ್ಪ ಹೊತ್ತು ಕುಂತಿದ್ಮೇಲೆ ಕಣ್ ಮುಚ್ಕೊಂತೀವಿ. ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಪ್ಪಾ ಅಂತೇಳಿ ಒಳಗಿನಿಂದ ಏನ್ ಅನ್ಸುತ್ತೆ
ಇರ್ಲಿ ಬಿಡು, ಯಾಕೆ ಹೇಳಕ್ ಹೋಗ್ಬೇಕಿತ್ತು ನಾನು. ಆತರ ಮಾತಾಡೋದು ತಪ್ಪಲ್ವಾ? ಅವ್ರ ಕರ್ಮಾಗಿ ಅವ್ರು ಹೋಗ್ತಿದ್ರು. ನನ್ಗ್ ಬೇಕಾಗಿತ್ತ ಈ ತರ ಮಾತಾಡಕ್ಕೆ ಅವ್ರಿಗೆ? ನನ್ಗೆ ನೋವು ಕೊಟ್ಟಾರಂದ್ರೆ ನಾನು ಅವ್ರಿಗೆ ನೋವು ಕೊಟ್ರೆ ಅವ್ರಿಗೆ ನನ್ಗೆ ಏನ್ ವ್ಯತ್ಯಾಸ? ಇವೆಲ್ಲ ಬರುತ್ತೆ ನೋಡ್ರಿ. ಅಂದ್ರೆ ಆ ಒಂದು ವ್ಯತ್ಯಾಸನ್ನ ನಾವು ಧ್ಯಾನದಿಂದ, ಅದು ಪೂಜೆ ಪುನಸ್ಕಾರಗಳಿಂದ ಬರಲ್ಲ ರೀ. ನಾನ್ ನೋಡಿದೀನಿ, ನನ್ನ ಅನುಭವ. ಪೂಜೆ ಪುನಸ್ಕಾರಗಳಿಂದ ನಿನ್ಗೆ ಪುಣ್ಯ ಬರ್ಬೋದು, ಆ ಟೈಮ್ಗೆ ನೆಮ್ಮದಿ ಸಿಗ್ಬೋದು. ಪೂಜೆ ಪುನಸ್ಕಾರಗಳು ತಪ್ಪಲ್ಲ, ಮಾಡ್ಲೇಬೇಕು, ಮಾಡ್ಬೋದುನು. ಯಾಕಂದ್ರೆ ಆ ಪೂಜೆಗಳಿಂದ ನಿನ್ಗೊಂದ್ ನೆಮ್ಮದಿ ಸಿಗುತ್ತೆ. ಮನೆಗೊಂದು ದೀಪ ಅಂದ್ರೆ ಒಂದು ಕತ್ತಲನ್ನ ಹೊರಗಡೆ ಹಾಕೋ ಒಂದು ಜ್ಯೋತಿ ಬೆಳಗಿಸ್ತಾ ಇದ್ವಿ. ಅಂದ್ರೆ ಅಜ್ಞಾನದಿಂದ ಜ್ಞಾನ ಕಡೆ ಹೋಗ್ತಾ ಇದೀವಿ ನಾವು. ಅದು ಸುಮ್ನೆ ಬೆಳಗಿಸ್ಬಾರ್ದು. ಅದೇ ತರ ಅನ್ಕೋಬೇಕು. ನನ್ ಒಳಗಡೆ ಇರೋ ಅಜ್ಞಾನದಿಂದ ನಾನು ಜ್ಞಾನ ಕಡೆ ಈ ಜ್ಯೋತಿ ಯಾವ ತರ ಬೆಳಗ್ತಾ ಇದೋ, ನನ್ ಒಳಗಡೆ ಆ ಒಂದು ಆತ್ಮ ಜ್ಯೋತಿನಲ್ಲಿ ಜ್ಞಾನ ಜ್ಯೋತಿನ ನಾನ್ ಬೆಳಗಿಸ್ಕೋಬೇಕು ಅಂತೇಳಿ. ಆ ತರ ಆ ನೋವನ್ನ ಕೊಡುವಾಗ ಆ ಧ್ಯಾನದಿಂದ ನನ್ಗೆ ಅರ್ಥ ಆಗ್ತಾ ಬಂತು. ಅಷ್ಟು ಪೂಜೆ ಪುನಸ್ಕಾರ ಮಾಡ್ತಿದ್ದೆ, ಅಷ್ಟೇ ದ್ವೇಷ ಮಾಡ್ತಿದ್ದೆ ಎಲ್ಲಾರ್ಗು ನಾನು. ಯಾಕಂದ್ರೆ ಸತ್ಯ ಗೊತ್ತಿದ್ದಿಲ್ಲ. ಆ ಕ್ಷಣನಲ್ಲಿ ಆ ಒಂದು ಜೀವನನಲ್ಲಿ ಯಾವ ತರ ಜೀವಿಸ್ಬೇಕು ಗೊತ್ತಾಗ್ತಾ ಇದ್ದಿಲ್ಲ. ಈ ಜೀವನ ಶಾಸ್ತ್ರ ಅಂಬುದು ಇಲ್ಲಂದ್ರೆ ಆ ಮನುಷ್ಯನ್ ಜನ್ಮ, ಹೇಳ್ತಾರ ನೋಡ್ರಿ, ಯಾಕೋ ನಿನ್ಗೆ ಈ ಯಾಕೋ ಮನುಷ್ಯ ಹುಟ್ಟಿದ್ಯಾ ನೀನು? ಸ್ವಲ್ಪನ ಮಾನವತ್ವೇ ಇಲ್ವಾನ ನಿನ್ಗೆ? ಸ್ವಲ್ಪನ ಜ್ಞಾನನಿಂದನೇ ಜೀವನ ಮಾಡ್ತಾ ಇಲ್ಲ ನೀನು? ಜ್ಞಾನ ತಂದ್ಕೋ ಸ್ವಲ್ಪ ಅಂತ ಹೇಳ್ತಿರ್ತೀವಿ. ಬುದ್ಧಿನಿಂದ ಮಾತಾಡೋದ್ ಕಲಿ ಆ ಅಂತ ಹೇಳ್ತಿರ್ತೀವಿ. ಅಂದ್ರೆ ಆ ಒಂದು ಜ್ಞಾನ ಇಲ್ಲಂದ್ರೆ ಮನುಷ್ಯ ಏನ್ ಮಾಡ್ತಾನೋ ಗೊತ್ತಿರಲ್ಲ. ಹೌದಾರಿ? ಆ ಒಂದು ಜ್ಞಾನದಿಂದನೇ ಏನ್ ಮಾತಾಡ್ಬೇಕು, ನಾವ್ ಏನ್ ಮಾತಾಡಿದ್ರೆ ಆ ಎದುರಿಗಿರೋ ಮನುಷ್ಯರು ಸ್ಪಂದನೆ ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ನಮ್ಮ ಮಾತು ಹೆಂಗಿರ್ಬೇಕಂದ್ರೆ ನಿದ್ ಆ ಮಂಚದ ಮೇಲೆ ಮಲಗಿರುವಂತಹ ಅನಾರೋಗ್ಯದಿಂದ ಇರೋರು ಕೂಡ ಆರೋಗ್ಯವಾಗಿ ಎದ್ದು ಕೂಡ್ಬೇಕಂತೇಳಿ. ಅಂದ್ರೆ ನಮ್ಮ ಮಾತು ಒಂದು ಪುಷ್ಪ ವಿಕಸ ಆಗ್ಬೇಕು. ಅಂದ್ರೆ ನಮ್ಮ ಹೃದಯದಲ್ಲಿ ಇರೋ ಪುಷ್ಪ ಆ ಅರಳಬೇಕ್ರಿ. ಆ ತರ ಇರ್ಬೇಕಂತೆ. ಅದಕ್ಕೆ ಹೇಳ್ತಾರೆ, ನಿನ್ ಇಷ್ಟ ಇದ್ರೆ ಮಾತಾಡು, ಇಲ್ಲಂದ್ರೆ ಮೌನ ವಹಿಸು. ಅನವಶ್ಯಕವಾದಂತ ಮಾತುಗಳು ಮಾತಾಡಬೇಡ. ಅನವಶ್ಯಕವಾದಂತ ಆ ಏನಂತಾರಿ, ಟೈಮ್ ನ ವೇಸ್ಟ್ ಮಾಡ್ಬೇಡ. ಅನವಶ್ಯಕವಾದಂತ ಆಲೋಚನೆಗಳು ಮಾಡ್ಬೇಡ. ಆ ಮಾತು ನಾವ್ ಏನನ್ನ ಇಂಪಾರ್ಟೆಂಟ್ ಇದ್ರೇನೆ ಬಾಯ್ ಬಿಡ್ಬೇಕ್ರಿ, ಇಲ್ಲಂದ್ರೆ ಇಲ್ಲ. ಯಾಕಂದ್ರೆ ಮಾತಿನಿಂದನೇ ಎಲ್ಲಾ ಆಗುತ್ತೆ. ಹೌದರಿ? ಅನವಶ್ಯಕವಾದಂತ ಮಾತುಗಳು ಎಷ್ಟೋ ಮಾತಾಡ್ತಿರ್ತೀವಿ ನಾವ್ ಮನೆಗೆ. ಅದೇ ಒಂದು ಧ್ಯಾನದಿಂದ ಏನಾಗುತ್ತೆ ಅಂದ್ರೆ, ನೋಡ್ರಿ, ಧ್ಯಾನ ಪಾರ್ವತಿ ದೇವಿ ಆದ್ರೆ ಸರಸ್ವತಿ ಮಾತೆ ಜ್ಞಾನ ಕೊಡೋರು. ಅವ್ರು ನಮ್ ನಾಲ್ಗೆ ಮೇಲೆ ಇರ್ತಾರೆ. ಅಂದ್ರೆ ನಾವ್ ಅದಕ್ ಮುಂಚೆ ಅದ್ ಏನ್ ಹೇಳ್ತಿರ್ತಾರ ನೋಡ್ರಿ, ಆ ನಾಲಿಗೆ ಮೇಲೆ ಆ ಒಂದು ದೇವತೆನ ಇಟ್ಕೊಂಡು ಕೂಡ ಏನ್ ಮಾತಾಡ್ತಿದೀವಿ ಅಂಬುದು ಭಯ ಇಲ್ಲ. ಎಲ್ಲಾರ್ಗೂ ಗೊತ್ತು. ನ ಸಾಕ್ಷಾತ್ ಬ್ರಹ್ಮ ಸರಸ್ವತಿನ ನಮ್ ನಾಲಿಗೆ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಅದಕ್ಕೆ ಬಾಸರಗ್ ಹೋಗಿ ಬೀಜಾಕ್ಷರ ಬರ್ಕೊಂಡ್ ಬರ್ತಾರೆ, ಮಕ್ಕಳಿಗೆ ಚೆನ್ನಾಗಿ ಓದ್ ಬರ್ಬೇಕು ಅಂತೇಳಿ. ಹೌದಾ? ಮತ್ತೆ ಅಂತ ಒಂದು ಜ್ಞಾನ ಕೊಡೋರು ದೇವತೆನ ನಾವು ನಾಲಿಗೆ ಮೇಲೆ ಇಟ್ಕೊಂಡು ಯಾವ ತರ ಮಾತಾಡ್ತಾ ಇದೀವಿ ರೀ ನಾವು? ಆ ತಾಯಿ ಜ್ಞಾನ ಕೊಡಕ್ ಸಾಧ್ಯನಾ? ಏನೇನು ಆಹಾರ ಆಗ್ತಾ ಇದೀವಿ ಆ ತಾಯಿಗೆ ನಮ್ಗೆ? ಆ ಒಂದು ರಕ್ತ ಮಾಂಸದ ತುಂಬಿದ್ದ ಆಹಾರನ್ನ ನಾವು ಸೇವನೆ ಮಾಡ್ತಾ ಇದೀವಿ. ಮತ್ತೆ ಆ ತಾಯಿ ಇರ್ತಾಳ, ರಾಕ್ಷಸತ್ವ ತುಂಬಿ ಇದ್ವರಂತ ಆಹಾರನ ತಗೊಂಡು ರಾಕ್ಷಸರಾಗ್ಬಿಟ್ಟಿವಿ ನಾವು. ನಮ್ ಒಳಗಡೆ ಆ ದಯಾ ಗುಣ ಇಲ್ಲ, ಕ್ಷಮೆ ಗುಣ ಇಲ್ಲ, ಪ್ರೀತಿ ಇಲ್ಲ, ಕರುಣ ಇಲ್ಲ, ಯಾವ್ದಿಲ್ಲ. ಮತ್ತೆ ನಾವು ಕನೀಸ ಪಕ್ಷ ಮನುಷ್ಯರಾಗಿ ಕೂಡ ನಾವು ಜೀವನ ಮಾಡ್ತಾ ಇಲ್ಲ. ಯಾವಾಗಾದ್ರೆ ಈ ಧ್ಯಾನಕ್ ಬಂದಿದ್ದೀನೋ ಅವಾಗ್ ನನ್ಗ್ ಗೊತ್ತಾಯ್ತ್ರಿ, ಇಷ್ಟು ದಿನ ಮಾಡಿದ್ದು ಜೀವನ ಅಲ್ಲ. ಅದು ಹುಳ ಇರುತ್ತೆ ನೋಡ್ರಿ, ಎಲ್ಲ ಮುಳ್ಳು 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 ಇರುತ್ತೆ. ಆ ತರನೇ ಇತ್ತು ನನ್ಗೆ ಆ ಜೀವನ ಎಲ್ಲ ಆ ಮುಳ್ಳಿನಿಂದ ತುಂಬಿರುವಂತ ಆ ಅದೇನ ಅಂತಾರ್ರಿ, ಗೊಂಗಳಿ ಪುರ್ಗ ಅಂತಾರ ತೆಲುಗಿನಲ್ಲಿ. ಆ ತರ ಮುಳ್ಳು. ಒಂದು ಅನುಮಾನ ಅಂಬದು ಮುಳ್ಳು, ಒಂದು ದ್ವೇಷ ಎಂಬ ಮುಳ್ಳು, ಒಂದು ಏನಂತಾರೆ ಅಸೂಯ ಎಂಬ ಮುಳ್ಳು, ಒಂದು ಅನಾರೋಗ್ಯ ಎಂಬ ಮುಳ್ಳು, ಇನ್ನೊಬ್ಬರನ್ನ ಸೇರಕ್ಕಿಲ್ಲಂಗಿರುವಂತಹ ಗುಣ ಒಂದು ಮುಳ್ಳು. ಆ ತರ ತುಂಬಾ ಮುಳ್ಳುಗಳಿದು. ಯಾವಾಗಾದ್ರೆ ನಾನು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಬಂದಿದ್ದೀನೋ, ಸಾಕ್ಷಾತ್ ಆ ಸರಸ್ವತಿ ಮಾತೆ ಕರುಣೆ ನನ್ ಮೇಲೆ ಬಂತು.
ಯಾಕಂದ್ರೆ ಹೇಳ್ತಾರ ನೋಡ್ರಿ, ತಾಯಿನ ಧ್ಯಾನ ಮಾಡುವಾಗ ಪಾರ್ವತಿ ದೇವಿ ತರ ಇರ್ಬೇಕಂತ. ಪತ್ರಿ ಸರ್ ಅದಕ್ಕೆ ಮಹಿಳಾ ಧ್ಯಾನ ಮಹಾಚಕ್ರನಲ್ಲಿ ಈ ತ್ರಿಮೂರ್ತರನ್ನ ಕೂಡ್ಸಿ ಆ ಒಂದು ಅದ್ಭುತವಾದ ಜ್ಞಾನ ಕೊಟ್ಟಿದ್ದಾರೆ. ಯಾವಾಗ ನಾವು ಸಾಧನೆ ಮಾಡ್ತಾ ಹೋಗ್ತೀವೋ ಅವಾಗ ಆ ಜ್ಞಾನ ದೇವಿ ಸರಸ್ವತಿ ಮಾತೆ ಬರ್ತಾಳೆ. ಆ ಸರಸ್ವತಿ ಮಾತೆ ಬಂದ್ಮೇಲೆ ನಮ್ಮನ್ನ ನಾವು ಹೆಂಗಿರ್ತೀವಿ ಅಂದ್ರೆ ಪ್ರತಿ ಕ್ಷಣ ಅವೇರ್ನೆಸ್ ನಿಂದ ಇರ್ತೀವ್ರಿ. ನಮ್ಗ್ ಗೊತ್ತಿಲ್ಲಂಗನೆ ನಾವು ಅವೇರ್ನೆಸ್ ನಲ್ಲಿ ಇರ್ತೀವಿ. ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಯಾವಾಗ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಯಾರ ಜೊತೆಗೆ ಯಾವ ತರ ಮಾತಾಡ್ಬೇಕು, ಆಲೋಚನೆ ಯಾವ ತರ ಮಾತಾಡ್ಬೇಕು, ಆ ಮಾತುಗಳಿಗೆ ಆ ಎದುರಿಗಿರೋರು ಯಾವ ತರ ಸ್ಪಂದನೆ ಕೊಡ್ತಾರೆ, ಇವೆಲ್ಲ ಒಂದು ಅದ್ಭುತವಾದಂತ ಆ ಜ್ಞಾನ ನಮ್ಗ್ ಬರುತ್ತದೆ. ಆ ಒಂದು ಜ್ಞಾನ ಯಾವಾಗಾದ್ರೆ ಬರುತ್ತೋ ನಮ್ ಮೇಲೆ ನಮ್ಗೆ ಒಂದು ಅದ್ಭುತವಾದ ಕಾನ್ಫಿಡೆನ್ಸ್ ಬರುತ್ತೆ, ನಂಬಿಕೆ ಬರುತ್ತೆ. ಇದು ಜೀವನ ಅಂದ್ರೆ ಭಯ ಇರಲ್ಲ. ಯಾಕಂದ್ರೆ ಸತ್ಯನಲ್ಲಿ ಜೀವನ ಮಾಡೋರಿಗೆ ಭಯ ಇರಲ್ಲ. ಅವಾಗ ಆಗುತ್ತೀವಿ ನಾವು ಆ ಒಂದು ಜಗನ್ಮಾತೆ ಸ್ವರೂಪ ಯಾವಾಗ ಆಗ್ತೀವಂದ್ರೆ ಭಯ ಯಾವಾಗಾದ್ರೆ, ಯಾಕಂದ್ರೆ ಸತ್ಯನಲ್ಲಿ ಇರುವಾಗ ಭಯ ಅನ್ನೋದು ಇರಲ್ಲ ರೀ. ಭಯರಹಿತವಾಗಿ ಆಗ್ತೀವಿ. ಸತ್ಯಾನ್ವೇಷಣೆಯಲ್ಲಿ ಹುಡುಕದು ಸ್ಟಾರ್ಟ್ ಮಾಡ್ತೀವಿ. ಇನ್ನ ಏನಿದೆ ಈ ಜೀವನಕ್ಕೆ, ಇನ್ನ ಏನಿದೆ ಈ ಜೀವನಕ್ಕೆ. ಅದೇ ತರ ಆಯ್ತು ರೀ ನನ್ಗೆ. ಆ ಸಾಧನೆನಲ್ಲಿ ಎಷ್ಟೋ ಅನಾರೋಗ್ಯದಿಂದ ಆರೋಗ್ಯಕ್ಕೆ ಬಂದಿದ್ದೀನಿ. ನನ್ ಮನೇನ ಮಂತ್ರಾಲಯ ಮಾಡ್ಕೊಂಡಿದೀನಿ. ಮನೆ ಮಂತ್ರಾಲಯ ಅಂತಾರ ನೋಡ್ರಿ, ಅಷ್ಟುವರೆಗೆ ನನ್ ಮನೆ ಒಂದು ನನ್ಗೆ ಕಾಡಿಸ್ತಾ ಇತ್ತು ರೀ ಅದು. ನನಗೆ ನಾನು ನನ್ ಮನೆಗ್ ನೋಡಿದ್ರೆ ಇರಕ್ ಆಗ್ತಾ ಇರಲ್ಲ ನನ್ಗೆ. ಎಲ್ಲನ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು ಅನ್ನೋ ತರ ಇರುವಂತ ನನ್ ಮನೆ ಈ ಕ್ಷಣನಲ್ಲಿ ನನ್ ಮನೆಗ್ ನೋಡಿದ್ರೆ ನನ್ಗೆ ಒಂದು ಮಂತ್ರಾಲಯನಲ್ಲಿ ಇರೋ ತರ ಆಗುತ್ತದೆ. ಯಾಕಂದ್ರೆ ಸಾಕ್ಷಾತ್ ಆ ಮನೆಗೆ ಯಾರಿರ್ತಾರೆ, ರಾಯರ್ ಇರ್ತಾರೆ. ರಾಯರ್ ಎಲ್ಲಿ ಏನ್ ಮಾಡಿರ್ತಾರೋ ಅದನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಮನೆ ಎಲ್ಲಾನು ಮಂತ್ರ ಮಂತ್ರ ತುಂಬಿ ಓಂಕಾರ ಅಂತಾರ ನೋಡ್ರಿ. ಪ್ರತಿ ಕ್ಷಣ ನಮ್ಮ ಆಲೋಚನೆಗಳು ಯಾವ ತರ ಇರ್ತಾವ್ರಿ, ನಾನು ಇನ್ನ ಎಷ್ಟು ಧ್ಯಾನ ಮಾಡ್ಬೇಕು, ಆ ಧ್ಯಾನದಿಂದ ನಮ್ಮ ಆತ್ಮ ಎಷ್ಟು ತೃಪ್ತಿಯಾಗಿ ನಾ ಏನೋ ಮಾಡ್ಬೇಕು, ನಾನು ಏನ್ ಪರ್ಪಸ್ ತಗೊಂಡ್ ಬಂದಿದ್ದೀನಿ, ನಾನು ಯಾಕೆ ಟೈಮ್ ವೇಸ್ಟ್ ಇವೆಲ್ಲ ಬಂದ್ಬಿಡುತ್ತೆ ಅಲ್ರಿ. ಒಂದು ಅಂತ ನೋಡಿ ಸತ್ಕರ್ಮಗಳು ಯಾವಾಗ ಮಾಡ್ತಾ ಹೋಗ್ತಿರ್ತೀವೋ ಮನೆಯಲ್ಲಿ ಆ ವೈಬ್ರೇಷನ್ ಚೇಂಜ್ ಆಗುತ್ತೆ. ಯಾವ ತರ ನೆಗೆಟಿವ್ ಇದ್ರೇನು ಅದು ಕ್ಷಣನಲ್ಲಿ ಹೊರಳಿ ಹೋಗ್ಬಿಡುತ್ತೆ. ಇದಕ್ಕೆ ನಾನು ಎಷ್ಟೋ ಎಕ್ಸಾಂಪಲ್ ನಾನ್ ಜೀವನದಲ್ಲೇ ನಡೆದಿದ್ದಾವರು. ಎಷ್ಟೋ ಎಕ್ಸಾಂಪಲ್ ಶತ್ರುವಾಗಿ ಬಂದಿರೋರು ಕೂಡ ನಮ್ಮ ಮನೆಯಲ್ಲಿ ಕಾಲಿಟ್ಟಿದ್ಮೇಲೆ ಅವ್ರ ಮಿತ್ರರಾಗ್ತಾರೆ. ಅಂದ್ರೆ ಅಲ್ಲಿ ಯಾವುದೋ ಒಂದು ಮಾಯೆ ಅಲ್ಲ, ಜಾದು ಅಲ್ಲ ರೀ, ನಮ್ಮ ವೈಬ್ರೇಷನ್. ಅದಕ್ಕೆ ಹೇಳ್ತಾರೆ ನೋಡ್ರಿ, ಅದಕ್ಕೆ ಯಾಕೆ ಗುರುಗಳು ಬಂದ್ರೆ ಹೋಗಿ ದರ್ಶನ ಮಾಡ್ಬೇಕು, ಯೋಗಿಗಳು ಬಂದ್ರೆ ಹೋಗಿ ದರ್ಶನ ಮಾಡ್ಬೇಕು. ಅವರ ಒಂದು ಆ ಏನಂತಾರೆ ಕಣ್ಣಿನ ದೃಷ್ಟಿ ನಮ್ ಮೇಲೆ ಬಿದ್ರೆ ಎಷ್ಟೋ ಪುಣ್ಯ ಕರ್ಮಗಳು ಸುಡುತ್ತಾವ ಅಂತೇಳಿ ನಾವ್ ಹೋಗಿ ದರ್ಶನ ಮಾಡ್ಕೊಂತೀವಲ್ರಿ. ಹಾಗೆಯೇ ನಮ್ಮ ಒಂದು ನೋಟಕ್ಕೋಸ್ಕರ ಅಂದ್ರೆ ಹೇಳ್ತಾರ ನೋಡಿ, ಅವಾಗ ನೋಡೋ ದೃಷ್ಟಿ ಬೇರೆ ಇದೆ ಅವಳದು, ಇವಾಗ ನೋಡೋ ದೃಷ್ಟಿ ಬೇರೆ ಇದೆ. ಅವಾಗ ನಮ್ಮನ್ನ ಸೇರ್ತಾ ಇದ್ದಿಲ್ಲ, ಮಾತಾಡ್ತಾ ಇದ್ದಿಲ್ಲ, ಇವಾಗಿಲ್ಲ. ಎಷ್ಟೋ ಚೆನ್ನಾಗಿ ಅಂದ್ರೆ ಆ ಒಂದು ಜ್ಞಾನ ಎಲ್ಲಿನಿಂದ ಬಂದಿದೆ. ಯಾವಾಗಾದ್ರೆ ನಾವು ಸತ್ಯಾಂಶನ ತಿಳ್ಕೊಂತೀವೋ, ಎಲ್ಲರ್ನಲ್ಲಿ ಆ ದೈವತ್ವನ ನೋಡಕ್ ಶುರು ಮಾಡ್ತೀವೋ, ಅಲ್ಲಿ ಮನಸ್ಸಿನಲ್ಲಿ ಯಾವ ಕಲ್ಮಶಗಳು ಇರಲ್ಲ. ಯಾವಾಗಾದ್ರೆ ಆ ಕಲ್ಮಶಗಳು ಎಲ್ಲ ಹೋಗ್ಬಿಡುತ್ತೋ ಅವಾಗ ಏನಂತಾರ್ರಿ ಪತ್ರಿ ಸರ್, ಮೈತ್ರೇಯ ಆಗ್ತೀವಿ. ಪ್ರತಿಯೊಬ್ಬರು ನಮ್ಮನ್ನ ಒಂದು ಏನ್ ಅಂತ ನೋಡ್ರಿ, ಆತ್ಮ ಬಂಧುಗಳು ತರ ಮೈತ್ರಿ ಸಂಬಂಧ ಆಗುತ್ತೆ. ಅದಕ್ಕೆ ಅಂತಾರ ವಸುದೈವಕ ಕುಟುಂಬ, ಪ್ರಪಂಚ ಎಲ್ಲ ನಮ್ದೇ. ಯೂನಿಕ್ ಅಲ್ರಿ ನಾವು, ಒಂದು ಊರಲ್ಲ, ಒಂದು ಮನೆ ಅಲ್ಲ ನಮ್ದು, ವಿಶ್ವ ಎಲ್ಲ ನಮ್ದೇ. ಯಾವಾಗಾದ್ರೆ ಆ ಸರಸ್ವತಿ ಮಾತನ್ನ ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾ ಸಾಧನೆ ಮಾಡ್ತಾ ಹೋಗ್ತೀವೋ ಆಟೋಮೆಟಿಕ್ ಆಗಿ ಆ ಲಕ್ಷ್ಮಿ ಮಾತೆ ಬರ್ತಾಳೆ. ಲಕ್ಷ್ಮಿ ಅಂದ್ರೆ ಕೇವಲ ಹಣ ಅಲ್ಲ ರೀ, ಕೇವಲ ಅದು ಸಿರಿ ಸಂಪದ ಮಾತ್ರನೇ ಅಲ್ಲ. ಆನಂದ, ಸಮೃದ್ಧಿತನ, ಸಂಪೂರ್ಣ ಆರೋಗ್ಯ, ಸೇವೆ ಭಾವನೆ. ಅದ್ ಗೊತ್ತಾಗುತ್ತೆ ರೀ. ಸೇವೆ ತನಿ ಆ ಮನೆಯಲ್ಲಿ ಮಾಡೋರ್ದಲ್ಲ ಸೇವೆ, ಸ್ವಧರ್ಮ. ನನ್ಗೆ ನಾನು ಸೇವೆ ಮಾಡ್ಕೋಬೇಕು, ಆದ್ರೆ ಅದರ ಜೊತೆ ಪರಧರ್ಮನು ಮಾಡ್ಬೇಕು, ಪರ ಸೇವೆನು ಮಾಡ್ಬೇಕು ಎಂಬ ಒಂದು ಜ್ಞಾನ ನಮ್ಗೆ ಬರ್ತೈತಿ.
ಅದಕ್ಕೆ ಎಷ್ಟೋ ಯೋಗಿಗಳಿದಾರಲ್ರಿ, ಅವರ ಜೀವನನೇ ಮುಡುಪಿಟ್ಟು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರುವಂತವರಿದ್ದಾರೆ. ಆದ್ರೆ ನಮ್ ಗುರುಗಳು ಏನು ಹೇಳಿದ್ದಾರೆ, ಎಲ್ಲ ಪಕ್ಕಿಗಿಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಂಸಾರನಲ್ಲೇ ನಿರ್ವಾಣ ಅಂತೇಳಿ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅವರು. ಅಂದ್ರೆ ನೀನು ಸಂಸಾರನಲ್ಲಿ ಇದ್ದು ನಿನ್ನ ಕುಟುಂಬ ಧರ್ಮನ ನೋಡ್ತಾ ಎಲ್ಲ ನಿನ್ನ ಕಾರ್ಯಕ್ರಮಗಳು, ಈ ದೇಹದಿಂದ ಪರವಾಗಿ ಏನೇನ್ ಬಂಧನಗಳು ಇರ್ತಾವಲ್ರಿ, ಅವೆಲ್ಲಾನು ಕರೆಕ್ಟ್ ಆಗಿ ಮಾಡ್ತಾ ನಿನ್ನ ಒಂದು ಆತ್ಮ ಧರ್ಮ ಏನಿದೆ ಅಲ್ಲ, ಅದನ್ನ ಮಾಡ್ತಾ ಹೋಗ್ಬೇಕು. ಆವಾಗ ನಿನ್ನ ನೀನು ಉದ್ಧಾರ ಮಾಡ್ಕೊಂತೀಯ. ಅಪೋ ದಿಪೋ ಭವ ಅಂದಾರ ಅಲ್ವಾ, ನಿನ್ನ ನೀನಿ ಉದ್ಧಾರ ಮಾಡ್ಕೋಬೇಕು. ಯಾರೋ ಬಂದು ನಿನ್ಗೆ ಉದ್ಧಾರ ಮಾಡಕ್ಕಾಗಲ್ಲ. ದಾರಿ ತೋರಿಸ್ತಾರೆ. ಆ ದಾರಿ ತೋರಿಸಿದ್ದವರೇ ನನಗೆ ಪತ್ರಿಜಿ ಗುರುಗಳು, ಪ್ರೇಮ್ನಾಥ್ ಸರ್, ಪುಷ್ಪಾ ಮೇಡಮ್, ನಾಗೇಶ್ವರಿ ಮೇಡಮ್, ಹಿಂಗ್ ಹೇಳ್ತಾ ಹೋದ್ರೆ ಎಷ್ಟೋ ಜನ ಇದ್ದಾರೆ. ಎಷ್ಟೋ ಅಂದ್ರೆ ಒಳ್ಳೆ ಗೈಡೆನ್ಸ್ ನಲ್ಲಿ ನಾವು ಮುಂದೆ ಹೋಗ್ತಾ ಇರುವಾಗ, ಅದ್ಭುತವಾದಂತ ನಾವು ಸಿದ್ಧವಾಗಿರುವಾಗ, ಅಂದ್ರೆ ನಾವು ರೆಡಿ ಆಗಿರ್ಬೇಕಂತೆ. ನಾನು ಚೇಂಜ್ ಆಗ್ಬೇಕು, ನನ್ನ ಒಳಗಡೆ ಇರೋ ಆ ಗುಣಗಳೆಲ್ಲ ನಾನು ಹೊರಗಡೆ ಹಾಕ್ಬೇಕು ಅಂತೇಳಿ ನಾನು ಸಿದ್ಧ ಆಗಿದ್ಮೇಲೆನೆ ಇಂಥ ಗುರುಗಳೆಲ್ಲ ನಮ್ಗ್ ಸಿಗ್ತಾರ್ರಿ. ಒಬ್ಬ ಬಾಲಕೃಷ್ಣ ಸಾರ್ ಇರ್ಬೋದು, ಪ್ರೇಮ್ನಾಥ್ ಸಾರ್ ಅವರೇ ಇರ್ಬೋದು, ಇನ್ನೊಬ್ರು ಗ್ರ್ಯಾಂಡ್ ಮಾಸ್ಟರ್ಸ್ ಇರ್ಬೋದು. ಅಂದ್ರೆ ಯಾವಾಗ್ಲೂ ನಾವು ಪತ್ರಿಜಿ ಹತ್ರ ಇರಕ್ ಆಗಲ್ರಿ ಅಲ್ರಿ. ಇಂಥ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ಸ್ನೆಲ್ಲ ನಮ್ಗ್ ಗೈಡ್ ಮಾಡಕ್ಕೆ ಅವ್ರನ್ನ ಕಳಿಸ್ತಾ ಇರ್ತಾರೆ ಸರ್. ಯಾವ ತರ ಆ ದೇವಾನಿ ದೇವತೆಗಳು ಪತ್ರಿಜಿನ ನಮ್ಮ ಹತ್ರ ಕಳಿಸಿದಾರೋ, ಪತ್ರಿಜಿ ಆ ತರ ಇಂಥ ಮಾಸ್ಟರ್ಸ್ನ ನಮ್ಮ ಹತ್ರ ಕಳಿಸ್ತಾರಂತೇಳಿ. ಅಂದ್ರೆ ಯಾವಾಗ್ಲೂ ಸೆಲ್ಫ್ ಚೆಕ್ ಮಾಡ್ಕೊಂತ ಇರ್ಬೇಕು ನಾವು. ನಾನು ಇಷ್ಟು ಮಾಡ್ತಾ ಇದ್ದೀನಿ, ನಾನು ಅಷ್ಟು ಮಾಡ್ತಾ ಇದ್ದೀನಿ, ನಾನು ಇಷ್ಟು ಕ್ಲಾಸ್ಗಳು ಮಾಡ್ತಾ ಇದ್ದೀನಿ. ಇದು ಅಲ್ಲ, ನನ್ಗೆ ಏನಿದು ಅಜ್ಞಾನ. ಪತ್ರಿಜಿ ಅದೇ ಹೇಳಿದ್ದಾರೆ, ಪ್ರತಿ ಒಂದು ಆತ್ಮ ಅದ್ಭುತ ಆತ್ಮ. ಯಾರಿಗೂ ನಾವು ಕೀಳಾಗಿ ಮಾತಾಡಂಗಿಲ್ಲ. ಅವರು ಗ್ರೇಟ್, ಇವಳಿಗೆ ಏನ್ ಬರುತ್ತೆ, ಅವ್ರ ಪರ್ಪಸ್ ಅವ್ರಿಗೆ ಕರೆಕ್ಟ್, ಅವ್ರ ಜನ್ಮ ಅವ್ರಿಗೆ ಕರೆಕ್ಟ್, ಅವ್ರ ಡಿಸೈನ್ ಅವ್ರಿಗೆ ಕರೆಕ್ಟ್ ಇರುತ್ತೆ. ನಾವ್ ಸಾಕ್ಷಿಯಾಗಿ ನೋಡೋದು ಅಷ್ಟೇ. ನಮ್ಗೆ ಏನ್ ಕೊಡ್ತಾ ಇದೇನೋ ಈ ವಿಶ್ವ, ಅದನ್ನ ನಾವು ಸ್ವೀಕಾರ ಮಾಡ್ತಾ, ಆ ಗುರುಗಳು ಏನ್ ಹೇಳಿದಾರ ಅದನ್ನ ಆಚರಣೆ ಮಾಡ್ತಾ, ಆ ಮಾಡಿದ್ದು ಅನುಭವವಾಗಿ ಅನುಭವವಾಗಿ ತಿಳ್ಕೊಂಡು ಆಚರಣೆ ಮಾಡಿದ್ದೇ ನಾವು ಹೇಳ್ತಾ ಹೋಗ್ತಾ ಇದ್ರೆ, ಅದನ್ನ ಕೇಳಿದ ಎಷ್ಟೋ ಆತ್ಮಗಳು ಆ ಆತ್ಮನಲ್ಲಿ ಯಾರಿಗ್ ಏನ್ ಬೇಕೋ ಅದನ್ನ ತಗೊಂಡು ಒಬ್ಬರು ಚೇಂಜ್ ಆದ್ರೂ ಕೂಡ ನಮ್ಮ ಜನ್ಮ ಧನ್ಯ ಆಗುತ್ತೆ ಅಂತ ಹೇಳಿ ಅದನ್ನ ಮಾತ್ರ ನಾನು ಹಿಡ್ಕೊಂಡಿದ್ದೇನ್ರಿ. ಆ ಸೇವೆ ಭಾವನೆ ಯಾವ ತರ ಇರ್ಬೇಕಂದ್ರೆ ನಿಸ್ವಾರ್ಥ ಸೇವೆ. ಯಾವಾಗಾದ್ರೆ ಆ ನಿಸ್ವಾರ್ಥ ಸೇವೆನಲ್ಲಿ ನಾವ್ ಇರ್ತೀವೋ, ನಮ್ಗ್ ಗೊತ್ತಿಲ್ಲಂಗನೆ ನಾವ್ ವೈಭೋಗ ಹತ್ರ ಹೋಗ್ತಾ ಇರ್ತೀವ್ರಿ. ಪ್ರತಿ ಒಂದು ಹೃದಯನಲ್ಲಿ ನಾವು ಸ್ಥಾನನ್ನ ಏರ್ಪಾಟ್ ಮಾಡ್ಕೊಂತೀವಿ ನೋಡ್ರಿ. ಎಲ್ಲಾನು ಹೋದ್ರೆ ಎಷ್ಟು ಪ್ರೀತಿ ನಾವ್ ಹೇಳ್ತಿರ್ತೀವಿ ನೋಡ್ರಿ, ನಮ್ ರಿಲೇಶನ್ನೇ ನಮ್ಗೆ ಈ ತರ ಮಾಡಲ್ಲ. ಪತ್ರಿಜಿ ಹೇಳ್ತಿರ್ತಾರೆ, ಯಾವಾಗಾದ್ರೆ ನೀನ್ ಒಂದು ನಿಸ್ವಾರ್ಥ ಸೇವೆ ಮಾಡ್ತೀಯೋ, ಆ ಸೇವೆ ಅಂದ್ರೆ ಏನ್ ದೊಡ್ಡದ್ ಹೇಳಿಲ್ಲ ರೀ ಸಾರ್. ನನ್ ಕೈ ಎಷ್ಟಾಗುತ್ತೋ, ನನ್ ಕೆಪಾಸಿಟಿ ಎಷ್ಟಿದೆನೋ ಅದನ್ನ ಮಾಡ್ತಾ ಹೋಗು. ಅದನ್ನ ಮಾಡುವಾಗ ನಾವು ನೋಡಿದೀವ್ರಿ, ಒಂದು ಪೂಜ್ಯನೀಯವಾಗಿ ಎಷ್ಟು ಜನ ಹೃದಯನಲ್ಲಿ ನಾವು ಆ ಒಂದು ಸ್ಥಾನನ್ನ ಪಡಿತೀವಂದ್ರೆ, ನಿಜವಾಲ್ ಅಂತ ಗುರುಗಳು ನಮ್ಗೆ ಈ ಸೃಷ್ಟಿನಲ್ಲಿ ಮತ್ತೆ ಸಿಗಲ್ಲ ರೀ. ಅಂತ ಗುರುಗಳ ಹತ್ರ ನಾವ್ ಇದೀವಂದ್ರೆ ನಾವ್ ಎಷ್ಟು ನಾವು ಧನ್ಯ ಜೀವಿಗಳು, ಅದೃಷ್ಟವಂತರು ನಾವು. ಅಂತ ಒಬ್ಬ ಗುರುಗಳ ಹತ್ರ ಇವಾಗಂತೂ ಗುರುಗಳಂದ್ರೆ ಅವ್ರು ಕರೆಕ್ಟ್ ಗುರುಗಳ ಅಲ್ಲ ಅನ್ನೋ ತರ ಇದ್ದಾರೆ. ಅದರಲ್ಲಿ ಅಂತ ಗುರುಗಳನ್ನ ಎಷ್ಟೋ ಜನನ ನೋಡಿದೀನಿ. ಆದ್ರೆ ಇಂಥ ಒಂದು ಮಹಾ ಶಕ್ತಿವಂತ ಆ ಭೂ ಭೂತಾಯಿನ ಮುದ್ದಿನ ಮಗ ಅಂದ್ರೆ ನಮ್ಮ ಪತ್ರಿಜಿ ಅವರೇ ರೀ. ಯಾಕಂದ್ರೆ ಆ ಭೂತಾಯಿಗೆ ಏನ್ ಬೇಕು ಅದನ್ನ ಕೊಟ್ಟಿರೋರು ಅಂದ್ರೆ ನಮ್ಮ ಗುರುಗಳೇ ರೀ. ಅಲ್ಲ ರೀ, ಒಂದು ಪ್ರಾಣಿನ ರಕ್ತ ನೋಡ್ಬಾರ್ದು ಆ ಭೂತಾಯಿ ಅಂತ ಹೇಳಿ ಸಸ್ಯಹಾರ ಜಗತ್ನೇ ನಿರ್ಮಾಣ ಮಾಡಿದ್ದವಂತ ಮಹಾ ಮಹಿನ್ವಾತ್ಮ ಅಂತ ಆ ಮಹಿಮಗಳು ತೋರ್ಸಿಲ್ಲ ರೀ ಅವ್ರು. ಆದ್ರೆ ಒಂದು ದಿವ್ಯ ಆತ್ಮ ಅವ್ರದ್ದಿದೆ ನೋಡ್ರಿ. ಆ ಒಂದು ದಿವ್ಯ ಆತ್ಮ ಮುಂದೆ ಎಲ್ಲಾನು ಯಾವ್ದು ಇಲ್ಲ ರೀ. ಅಂತ ಒಂದು ಆ ಪರಮಾತ್ಮ ಸ್ವರೂಪ ಆಗಿರುವಂತ
ಆ ಒಂದು ದಿವ್ಯ ಸ್ವರೂಪ ಹತ್ರ ನಾವಿದೀವಿ ಅಂದ್ರೆ ನಿಜವಾಗ್ಲೂ ನಮ್ ಕನ್ನ ಅದೃಷ್ಟವಂತರು ಯಾರು ಇಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅಂತ ಗುರುಗಳು ನೀನ್ ಇದು ಮಾಡು, ಅದು ಮಾಡು, ಅದು ಮಾಡಿದ್ರೆ ನಿನಗಿರೋ ಇದು ಬರುತ್ತೆ, ಇದು ಕೊಟ್ರೇನೆ ನಿನ್ಗೆ ಅದು ಬರುತ್ತೆ. ಯಾವಾಗ್ಲೂ ಆ ತರ ಹೇಳಿಲ್ಲ. ಎಲ್ಲಿನೂ ಆ ಕಂಡೀಷನ್ ರೂಲುನು ಇಟ್ಟಿಲ್ಲ ರೀ. ಸ್ವೇಚ್ಛ ಕೊಟ್ಟಿದ್ದಾರೆ. ಯಾವ ಸೊಸೈಟಿನಲ್ಲಿ ಇರೋದಿಲ್ಲ ಅಂತ ಸ್ವೇಚ್ಛ ಈ PSSM ನಲ್ಲಿ ಕೊಟ್ಟಿದ್ದಾರೆ ಗುರುಗಳು. ನೀನೇನ್ ಮಾಡ್ತೀಯೋ ಮಾಡು. ಯಾಕೆ ಹೇಳ್ತಿದಾರೆ ಗೊತ್ತಾ ರೀ? ನೀನ್ ಅದನ್ನ ಮಾಡಿದ್ರೆ ತಾನೇ ಸ್ವಯಂವಾಗಿ ಅನುಭವ ಪಡಿತೀಯಾ? ಅದು ಮಾಡಿದ್ರೆ ಯಾವ ತರ ಇರುತ್ತೆ ಅಂಬುದು ನಿನ್ಗೆ ಆ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಮತ್ತೆ ಆ ಮಾಡ್ಬೇಕ ಮಾಡ್ಬಾರ್ದ ಇವೆರಡು ನೀನು ಸ್ವಯಂವಾಗಿ ತಿಳ್ಕೊಂತೀಯ. ನೋಡಿ ಎಷ್ಟು ಅದ್ಭುತವಾದ ಜ್ಞಾನ ಕೊಟ್ಟಿದಾರಂದ್ರೆ ಹೊಲ ಕೆಲ್ಸ ಮಾಡ್ತಾ ಇರೋರ್ಗು ಓದುನಿಂದ ಸಂಬಂಧ ಇರಕ್ಕಿಲ್ಲಂಗಿಂತ ಅರ್ವರು ಕೂಡ ಈ ಒಂದು ಜ್ಞಾನಕ್ಕೆ ಅವರು ಸರೆಂಡರ್ ಆಗ್ಬಿಡ್ತಿದ್ದಾರೆ. ಅಂದ್ರೆ ಪ್ರತಿ ಒಬ್ಬರ ಒಳಗಡೆ ಆತ್ಮಜ್ಞಾನ ಇದೆ ಅಲ್ರಿ. ಆತ್ಮನ್ ಮಿಂಚಿನ ಜ್ಞಾನ ಹೊರಗಡೆ ಬುಕ್ಸ್ ನಲ್ಲಿ ಇಲ್ಲ ಅಲ್ರಿ. ಪಾಂಡಿತ್ಯ ಜ್ಞಾನ ಮುಖ್ಯ ಬೇಕು ಜೀವನಕ್ಕೆ. ಆದ್ರೆ ಆತ್ಮ ಜ್ಞಾನ ಫಸ್ಟ್ ಇರ್ಬೇಕು. ಆತ್ಮಸ್ಥೈರ್ಯ ಬರದೇ ಅಲ್ಲಿಂದ. ಹೌದಲ್ರಿ? ಅದನ್ನ ಕೊಟ್ಟಿದ್ದಾರೆ ನಮ್ ಗುರುಗಳು. ಆ ವಿಶ್ವ ಸ್ವರೂಪ ನಿಜವಾಗ್ಲೂ ಅವರು ಆ ಒಂದು ವಿಶ್ವ ಸ್ವರೂಪ ಈ ವಿಶ್ವನಲ್ಲಿ ಇರೋ ಅತ್ಯಂತ ಅದ್ಭುತವಾದಂತ ದೈವಿಕ ಸ್ವರೂಪಗಳನ್ನ ಪರಿಚಯ ಮಾಡಿಕೊಟ್ಟಿದಾರಂದ್ರೆ ನಮ್ಮಂತ ಅದೃಷ್ಟಶಾಲಿಗಳು ಯಾರಿರ್ತಾರೆ? ಒಬ್ಬ ಪಿರಮಿಡ್ ಮಾಸ್ಟರ್ ಒಬ್ಬರಿಗೆ ಆತ್ಮಸ್ಥೈರ್ಯ ಇದೆ. ಇದು ನೀನು ತಿನ್ಬಾರ್ದು, ಇದು ತಪ್ಪು ಅಂತೇಳಿ ಧೈರ್ಯವಾಗಿ ಬಂದು ನಾವು ರೋಡಿನ ಮೇಲೆ ನಿಂತು ಕೂಗಾಡ್ತಾ ಇದೀವಿ ಅಂದ್ರೆ ನಮ್ಮ ಆತ್ಮಕ್ಕೆ ನಾವೇ ಸೆಲ್ಯೂಟ್ ಹೇಳ್ಕೋಬೇಕ್ರಿ. ಅಷ್ಟು ಗಟ್ಸ್, ಅಷ್ಟು ಧೈರ್ಯ, ಅಷ್ಟು ಆತ್ಮಸ್ಥೈರ್ಯ ನಮ್ಗೆ ಕೊಟ್ಟಿದೆ ಈ PSSM ಪತ್ರಿಜಿ ಗುರುಗಳು. ಅಂತ ಒಂದು ಅದ್ಭುತವಾದಂತ ಗುರುಗಳ ಹತ್ರ ನಾವಿದೀವಿ ಅಂದ್ರೆ ತಪನೆ ಇರ್ಬೇಕು, ನಮ್ಗೆ ವಿಶ್ವಾಸ ಇರ್ಬೇಕು. ನಾನ್ ಮಾಡ್ಬೇಕು, ನಾನ್ ಗೆಲ್ಬೇಕು, ಈ ದೇಹ ಇರೋ ತನಕ ಈ ದೇಹನಲ್ಲೇ ನಾನು ಅವ್ರು ಏನ್ ಪರ್ಪಸ್ ಆಗಿ ನಾವು ಜನ್ಮ ತಗೊಂಡ್ ಬಂದಿವಲ್ಲ ಅದನ್ನೆಲ್ಲ ನಾವ್ ಮಾಡ್ಕೋಬೇಕು. ಆ ಸೇವೆ ಜ್ಞಾನದಿಂದ ಈ ಸೇವೆ ಬರುತ್ತೆ ರೀ. ಮಾಡ್ಬೇಕು, ಯಾರೋ ಹೇಳ್ಕೊಡಲ್ಲ ರೀ ಇವೆಲ್ಲ. ನಾವ್ ಯಾವಾಗಾದ್ರೆ ಪಾರ್ವತಿ ದೇವಿ ತರ ಸಾಧನೆ ಮಾಡಕ್ ಶುರು ಮಾಡ್ತೀವೋ ಇವೆಲ್ಲ ಆಟೋಮೆಟಿಕ್. ಅದಕ್ಕೆ ಪತ್ರಿ ಸರ್ ಹೇಳೋದು ಕುಚೋವಾಲಿ 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 ಅಂತಾರ ನೋಡ್ರಿ. ನೀನ್ ಎಷ್ಟು ಸಾಧನೆ ಮಾಡ್ತಾ ಹೋಗ್ತೀಯೋ, ನಿನ್ ಒಳಗಡೆ ನೀನ್ ಅಂತರ್ಮುಖವಾಗಿ ಪ್ರಯಾಣ ಮಾಡ್ತೀಯೋ, ನೀನು ಅದ್ಭುತವಾದಂತ ಆತ್ಮ ಜ್ಞಾನಗೆ ಹೊರಗಡೆ ತೆಗಿಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಆಗಲ್ಲ ಅದು. ಅರ್ಧ ಗಂಟೆ ಕುಂತೆ ಇಲ್ಲ ರೀ. ಈ ಭೂಮಂಡಲನಲ್ಲಿ ಇವಾಗಿರುವ ಎನರ್ಜಿಗೆ 3 ಗಂಟೆ ಅತ್ಯುತ್ತಮವಾದಂತ ಸಾಧನೆ. 3 ಗಂಟೆ ಅದಕ್ಕೆ ಪತ್ರಿ ಸರ್ ಎಲ್ಲಿ ಇಟ್ಟಿದ್ರೇನು ಧ್ಯಾನ ಮಹಾಚಕ್ರನಲ್ಲಿ ಇರ್ಬೋದು, ಪಿರಮಿಡ್ ವ್ಯಾಲಿನಲ್ಲಿ ಇರ್ಬೋದು, ಎಲ್ಲಿ ಆದ್ರೇನು ಅವರು 3 ಗಂಟೆ ಧ್ಯಾನ ಇಡ್ತಾ ಇದ್ರು. ಅಲ್ವಾ ರೀ? ಆ 3 ಗಂಟೆ ಧ್ಯಾನ ಅದ್ಭುತವಾದಂತ ರಿಸಲ್ಟ್ ನ ಕೊಡುತ್ತೆ. ಅದಕ್ಕೆ ನೀವೆಲ್ಲರೂ ಅದ್ಭುತವಾದಂತ ಸೇವೆ ಮಾಡ್ಬೇಕು. ಪ್ರತಿ ಒಬ್ರಿಗೆ ಧ್ಯಾನದ ಬಗ್ಗೆ ತಿಳಿಸ್ಬೇಕು. ಯಾಕಂದ್ರೆ ಒಬ್ರಿಗೆ ಹೇಳಿದ್ಕೋಸ್ಕರ ತಾನೇ ನಾನು ಇವತ್ತು ನನ್ನ ಜೀವನನೇ ಬದಲಾಯಿಸ್ಕೊಂಡು ಇವತ್ತು ಇದೀನಿ. ಒಂದು ಮರಣಕ್ಕೆ ಹೋಗೋವಳು ಮರಣನಿಂದ ಜಯಿಸಿ ಹೊರಗಡೆ ಬಂದಿದ್ದೀನಿ, ಇವತ್ತು ಈ ತರ ಇದೀನಿ ಅಂದ್ರೆ ನನ್ನ ಪುನರ್ಜನ್ಮ ಅದು. ಹೌದಾ? ಆ ಪುನರ್ಜನ್ಮ ಕೊಟ್ಟಿದ್ದೆ ಆ ಗುರುಗಳು. ಅಂದ್ರೆ ಸ್ವಯಂ ಅನುಭವನ ಅನುಭವಿಸ್ತಾ ಈ ತರ ಇರುತ್ತೆ, ಈ ತರ ಮಾಡಿದ್ರೆ ಈ ತರ ಆಗುತ್ತೆ, ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಎಂಬ ಒಂದು ಸತ್ಯನ ನಾವಾಗೆ ತಿಳ್ಕೊಂಡು ನಮ್ಮ ಒಂದು ಜೀವನ. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ ನೋಡ್ರಿ, ನಿಮ್ಮ ವಾಸ್ತವಿಕ ಕಾರಣಕ್ಕೆ ನೀವೇ ಕಾರಣರು. ನಿಮ್ಮ ಜೀವನಕ್ಕೆ ನಾವೇ ಕಾರಣ. ನನ್ನ ಜೀವನಕ್ಕೆ ನಾನೇ ಕಾರಣ, ಬೇರೆಯವರು ಯಾರು ಅಲ್ಲ. ಈ ಒಂದು ಅದ್ಭುತವಾದ ಸತ್ಯಾಂಶ ಯಾರು ಹೇಳ್ತಾರೆ? ಯಾವ ಗುರುಗಳು ಹೇಳ್ತಾರೆ ಹೇಳಿ? ಅದನ್ನೇ ನೋಡ್ರಿ. ಅದಕ್ಕೆ ಹೇಳ್ತಾರೆ ನಮ್ ಜೀವನನೇ ಒಂದು ಭಗವದ್ಗೀತಾ. ಆದ್ರೆ ಆ ಭಗವದ್ಗೀತಾನ ನಾವು ಓದ್ತಾ ಇಲ್ಲ. ಓದ್ತಾರೆ ಸ್ವಲ್ಪ ಜನ, ಆದ್ರೆ ಎಲ್ಲಾರು ಆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡವ್ರೆ. ಆದ್ರೆ ಅದ್ರಲ್ಲಿ ನಡೀತಾ ಇರುವಂತ ಸಾರಾಂಶ ಎಲ್ಲ ಪತ್ರಿಜಿ ಎಷ್ಟು ಚೆನ್ನಾಗಿ ಬಿಚ್ಚಿ ಹೇಳಿದಾರಂದ್ರೆ ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸಾಕು, ಪತ್ರಿಜಿ ಹೇಳಿದ್ದ ಜ್ಞಾನ ನಾವು ಪಡೆದಿದ್ವಂದ್ರೆ ನಮ್ಮ ಜನ್ಮ ಧನ್ಯ ಮಾಡ್ಕೋಬಹುದು. ನಾವು ತಂದಿರುವಂತ ಈ ನರಜನ್ಮ ನಾರಾಯಣ ಆಗ್ತೀವೋ ಇಲ್ಲೋ ಆಮೇಲೆ ರೀ, ಕನೀಸ ನರದಿಂದ ನಾರಾಯಣ ಆಗೋ ದಾರಿನಲ್ಲಿ ಆ ವೇನಲ್ಲಿ ಹೋಗ್ತೀವಲ್ಲ ಅದು ನಾವು ಅದೃಷ್ಟ ಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ನರಜನ್ಮನ ತಗೊಂಡ್ ಬಂದ್ಮೇಲೆ ಅಂತ ನೋಡ್ರಿ, ಮಾನವನಿಂದ ಮಾಧವ ಆಗ ಮಧ್ಯನಲ್ಲಿ ಮಾನವತ್ವನ ತುಂಬಿಸ್ಕೊಂಬೋಣ.
ಆ ಮಾನವತ್ವ ತುಂಬಿಸ್ಕೊಂಬಕ್ಕೆ ಈ ಧ್ಯಾನ ಸಾಧನೆ, ಈ ಒಂದು ಸಸ್ಯಾಹಾರ ಅಂದ್ರೆ ಈ ಅಹಿಂಸಾ ಯುಗ. ಅದಕ್ಕೆ ನೋಡ್ರಿ ಸಾರ್ ಅದ್ಭುತವಾದಂತ ಕಟ್ಟಡಗಳು ಪಿರಮಿಡ್ ಯುಗ ಅಂತಾನೂ ಇಟ್ಟಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ ಪಿರಮಿಡ್ ಜಗತ್ ಅಂತೇಳಿ. ಅವೆಲ್ಲ ದೇವಾಲಯ ಇರ್ತಾರ. ಆ ದೇವಾಲಯನಲ್ಲಿ ಕುಂತಿದ್ಮೇಲೆ ಸ್ವಲ್ಪ ಭಯ ಇರುತ್ತೆ, ದೇವ್ರಿದ್ದಾರೆ ಅಂತೇಳಿ ಮಾತಾಡಲ್ಲ ನಾವು. ಹೊರಗಡೆ ಬಂದ್ರೆ ಮತ್ತೆ ರೊಟೀನ್ ಮಾತುಗಳು. ಆದ್ರೆ ಒಂದು ಪಿರಮಿಡ್ ನಲ್ಲಿ ಹೋಗಿ ಹೊರಗಡೆ ಒಳಗಡೆ ಒಂದ್ 3 ಗಂಟೆ ಧ್ಯಾನ ಮಾಡಿ ಹೊರಗಡೆ ಬರ್ತೀವಂದ್ರೆ ಯಾವ ತರ ಬರ್ತೀವ್ರಿ? ನಾನೊಂದು ಆತ್ಮ ಸ್ವರೂಪ, ನಾನು ಅದ್ಭುತವಾದಂತ ಜೀವನ ಜೀವಿಸ್ಬೇಕು, ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್, ನನ್ನ ಜೀವನಕ್ಕೆ ನಾನೇ ಕಾರಣ, ಯಾರು ಅಲ್ಲ, ಇದಕ್ಕೆ ನನ್ನ ಕರ್ಮಗಳು ನಾನೇ ಅನುಭವಿಸ್ಬೇಕು, ಈ ಕರ್ಮನಿಂದ ನಾನೇ ಬಿಡುಗಡೆ ಮಾಡ್ಕೋಬೇಕು ಎಂಬ ಸತ್ಯಾಂಶದಿಂದ ಎಷ್ಟು ಆತ್ಮ ಸ್ವರೂಪಿಯಾಗಿ ಹೊರಗಡೆ ಬರ್ತೀವಿ. ಅದಕ್ಕೆ ಪತ್ರಿ ಸರ್ ಹೇಳೋದು ಪಿರಮಿಡ್ ಜಗತ್ ದೇವಾಲಯಗಳೆಲ್ಲ ಧ್ಯಾನಾಲಯಗಳು ಆಗ್ಬೇಕು ಎಂಬ ಕಾರಣ ಇದೇ ರೀ. ಆ ಒಳಗಡೆ ಇರೋ ದೇವ್ರನ್ನಲ್ಲ, ನಮ್ ಒಳಗಡೆ ಇರೋ ಆ ದೇವ್ರನ್ನ ಗೌರವಿಸ್ಬೇಕು, ಪ್ರೇಮಿಸ್ಬೇಕು, ಆ ಒಂದು ಗೌರವದಿಂದ ಕೂಡಿರುವಂತ ಭಕ್ತಿ ಇರ್ಬೇಕು, ಅಷ್ಟೇ ಹೊರತು ಭಯ ಅಲ್ಲ. ಅದಕ್ಕೆ ಹೇಳ್ತಾರೆ ಫಸ್ಟ್ ನಿನ್ ಒಳಗಡೆ ಇರೋ ಆ ದೇವರನ್ನ, ಆ ಪರಮಾತ್ಮನ್ನ ನೀನು ದರ್ಶನ ಮಾಡ್ಕೋ ಅಂತೇಳಿ, ಅವಾಗ ನಿನ್ನ ಒಂದು ಜೀವನಕ್ಕೆ ಅರ್ಥ ಸಿಗುತ್ತೆ ಅಂತ ಹೇಳಿ. ಅದಕ್ಕೆ ಎಷ್ಟು ಅದ್ಭುತವಾದಂತ ಈ ಜ್ಞಾನವನ್ನ ಅವ್ರು ಕೊಟ್ಟಿದ್ದಾರೆ. ಪ್ರತಿ ಹೆಣ್ಣಿಗೂ ಇದು ಅವಶ್ಯಕತೆ ಇದೆ. ಹೆಣ್ಣೆ ಅಂತ ಯಾಕೆ ಹೇಳ್ತಿದ್ದೇನೆಂದ್ರೆ, ಒಬ್ಬ ಗೃಹಿಣಿ ಧ್ಯಾನ ಮಾಡಿದ್ರೆ ಇಡೀ ಆ ಸಂಸಾರ ಎಲ್ಲಾ ಧ್ಯಾನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬಾ ತುಂಬಾ ಅವಶ್ಯಕತೆ ಇದೆ. ಆತ್ಮ ಜ್ಞಾನ ಇಲ್ಲಂದ್ರೆ ಅವ್ರಿಗೆ ಏನು, ಪಾಂಡಿತ್ಯ ಜ್ಞಾನ ಒಂದೇ ಇದ್ರೆ ಅವ್ರು ಬೆಳೆಯಕ್ ಸಾಧ್ಯನೇ ಇಲ್ಲ ರೀ. ಒಳ ಹೊರಗಡೆ ನಾಲೆಡ್ಜ್ ಇರ್ಬೋದು, ಒಳಗಡೆ ಯಾವಾಗಾದ್ರೆ ಆತ್ಮ ಜ್ಞಾನ ಬರುತ್ತೋ ಅವ್ರ ಒಳಗಡೆ ಇರೋ ಆತ್ಮ ಸ್ಥೈರ್ಯ ಬೆಳೆಯುತ್ತೆ, ಅವ್ರ ಒಳಗಡೆ ಇರೋ ಆ ನಮ್ಮಕ ವ್ಯವಸ್ಥೆ ಬೆಳೆಯುತ್ತೆ, ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಏನಾದ್ರೂ ಮಾಡಕ್ಕೆ ನನ್ಗೆ ಕೈ ಆಗುತ್ತೆ ಎಂಬ ವಿಲ್ ಪವರ್ ಅವ್ರಿಗೆ ಬರ್ತೈತ್ರಿ. ಅದಕ್ಕೆ ಮಕ್ಕಳನಿಂದನೇ ನಾವು ಧ್ಯಾನ ಮಾಡ್ಸೋದು ಶುರು ಮಾಡೋಣ. ಯಾಕಂದ್ರೆ ಚಿಕ್ಕವನಿಂದ ಸಾಕ್ಷಾತ್ ವಾಯುನಂದನ ಆಂಜನೇಯ ಸ್ವಾಮಿನೂ ಧ್ಯಾನ ಮಾಡಿ ಅವರು ಇವತ್ತು ಚಿರಂಜೀವಿಯಾಗಿ ಎಷ್ಟು ಅದ್ಭುತವಾದಂತ ಆ ಗ್ರ್ಯಾಂಡ್ ಮಾಸ್ಟರ್ ಆಂಜನೇಯ ಸ್ವಾಮಿನ ಅವರು ಸದಾ ಧ್ಯಾನ ಮಾಡ್ತಾ ಇರ್ತಾರೆ. ಅದಕ್ಕೆ ಅಂತಾರ ನೋಡ್ರಿ, ಆರೋಗ್ಯ ಪಡ್ಬೇಕಂದ್ರೆ ವಜ್ರಕಾಯ ಆಗ್ಬೇಕು. ಆ ವಜ್ರಕಾಯ ಹನುಮಾನ್. ಮತ್ತೆ ಧ್ಯಾನದಿಂದ ವಜ್ರಕಾಯನೇ ಅಲ್ಲ, ವಾಯುನಂದನವಾಗಿ ನಮ್ಮ ಉಸಿರಿನಲ್ಲಿ ಇದೆ ಆ ಗುರು. ನಮ್ಮ ಉಸಿರೇ ನಮ್ಗೆ ಗುರು ಅಂತಾರೆ ಗುರುಗಳು. ನಾನು ಗುರು ಅಲ್ಲಾನು ಅಂತ ಹೇಳ್ತಿದ್ದಾರೆ. ಅಂತ ಗುರುಗಳನ್ನ ನಾವ್ ಇಟ್ಕೊಂಡ್ರೆ ನಮ್ಮ ಗುರಿ, ನಾವ್ ಯಾಕೆ ಜನ್ಮ ತಗೊಂಡ್ ಬಂದಿದೀವಿ ಎಂಬ ಒಂದು ಗುರಿನ ನಾವ್ ತಲುಪ್ತೀವಿ. ಇದು ಇರುತ್ತೆ. ನಾವು ದೇಹದಿಂದ ಈ ಒಂದು ಅನುಭವ ಸಾರವನ್ನ ಅನುಭವಿಸಕ್ಕೋಸ್ಕರ ನಮ್ಗೊಂದು ದೇಹ ಬೇಕು. ಆ ದೇಹಕ್ಕೆ ತಕ್ಕಂತವ್ರನ್ನೇ ನಾವು ಆರ್ಸ್ಕೊಂಡ್ ಬಂದಿರ್ತೀವಿ. ಆ ಕುಟುಂಬ ಧರ್ಮನಲ್ಲಿ ಇದ್ದು ನಾವು ನಮ್ಮ ಪರ್ಪಸ್, ನಾವ್ ಯಾಕೋಸ್ಕರ ಈ ಭೂಮಿ ಮೇಲೆ ಬಂದಿವಿ ಅನ್ನೋ ಒಂದು ಸತ್ಯಾಂಶನ ನಾವು ತಿಳ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಅವರೆಲ್ಲ ನಮ್ಗಿದ್ರೆ ತಾನೇ ಅನುಭವ ಸಾರ ಹೆಂಗಿರುತ್ತೆ ಅಂಬುದ್ ನಾವು ತಿಳ್ಕೊಂಬಕ್ ಸಾಧ್ಯ. ಅದಕ್ಕೆ ಕುಟುಂಬ ಧರ್ಮ ಅಂತ ಹೇಳಿ ಕುಟುಂಬನಲ್ಲಿ ಇಟ್ಟು ಸಂಸಾರ ನಿರ್ವಾಣನಲ್ಲಿ ನಾವಿದ್ಬಿಟ್ಟು ಆ ಸಂಸಾರನಲ್ಲೇ ನಿರ್ವಾಣ ಹೊಂದೋ ತರ ಜ್ಞಾನನ್ನ ಕೊಟ್ಟಿದ್ದಾರೆ ನಮ್ ಗುರುಗಳು. ಅಂತ ಗುರುಗಳಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೇನೋ ಕಡಿಮೆನೇ ರೀ. ಅದಕ್ಕೋಸ್ಕರ ಈ ಒಂದು ಅವಕಾಶ ನನ್ ಕೊಟ್ಟಿದ್ಕೋಸ್ಕರ ಮಹಾ ಅವತಾರ್ ಫೌಂಡೇಶನ್ ಅವ್ರ ಟೀಮ್ ಎಲ್ಲರಿಗೂ ಆ ಒಂದು ಆ ಯಾರ್ಯಾರು ಇದರಲ್ಲಿ ಈ ವರ್ಕ್ ಮಾಡ್ತಿದಾರೋ, ಇಂತ ಒಂದು ನಂತರ ನನ್ನ ಒಂದು ಚಿಕ್ಕ ಅನುಭವ ಎಲ್ಲರಿಗೂ ಹೇಳಕ್, ನಾನೊಂದು ಚಿಕ್ಕ ಜ್ಞಾನ ಹೇಳಕ್ ಅವಕಾಶ ಕೊಟ್ಟಿದ್ಕೋಸ್ಕರ ಅವರೆಲ್ಲರಿಗೂ ನಾನು ತುಂಬಾ ಹೃದಯಪೂರ್ವಕ ಧನ್ಯವಾದ ತಿಳಿಸಕ್ ಇಷ್ಟ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.